ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಆನ್ವಟ್ಟಿ ಹೋಬಳಿ ವೃತ್ತಿಕೊಪ್ಪ ಗ್ರಾಮ, ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆಯ ಪ್ರಗತಿಪರ ರೈತರಾದ ಮಾಲ್ತೇಶಪ್ಪ ಬಿನ್ ಬಸವಣ್ಣಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಪ್ರಮುಖವಾಗಿ ಕಡಿಮೆ ಜಮೀನಲ್ಲೇ ಒಂದು ಸಮಗ್ರ ಕೃಷಿನ ಮಾಡ್ತಾ ಇದ್ದಾರೆ. ಈ ಒಂದು ಸಮಗ್ರ ಕೃಷಿಗೆ ಇವರಿಗೆ ಹಲವಾರು ಸನ್ಮಾನ ಮತ್ತೆ ಪ್ರಶಂಸೆ ಕೂಡ ಜಿಲ್ಲೆಯಿಂದ ತಾಲೂಕು ಮಟ್ಟದಲ್ಲಿ ಇವರನ್ನ ಗುರುತಿಸಿದ್ದಾರೆ. ಮತ್ತೆ ಸನ್ಮಾನ ಮತ್ತೆ ಏನು ಪ್ರಶಸ್ತಿ ಕೂಡ ಇವರಿಗೆ ಲಭ್ಯವಾಗಿದೆ. ಏನು ಈಗ ನಮ್ಮ ರೈತರು ಹೇಳ್ತಾರೆ, ಕಡಿಮೆ ಜಮೀನಲ್ಲಿ ಏನು ಮಾಡಕ್ ಆಗಲ್ರಿ, ಬಿಟ್ಟು ಪಟ್ಟಣಕ್ಕೆ ಸೇರೋದು ಒಳ್ಳೇದಂತ ಹೇಳ್ಕೊಂಡು ಈಗಿನ ಒಂದು ಮನಸ್ಥಿತಿ ಇರ್ತಕ್ಕಂಥ ನಮ್ಮ ರೈತರಿಗೆ ಇವರು ಮಾದರಿಯಾಗಿದ್ದಾರೆ. ಬನ್ನಿ ಇವರಿಂದ ಈಗ ಈ ಕೃಷಿಯಲ್ಲಿ ಸಮಗ್ರ ಕೃಷಿಯಲ್ಲಿ ಯಾವ ಒಂದು ಅನುಭವಗಳನ್ನ, ಯಾವ ಒಂದು ವಿಧಾನಗಳನ್ನ ಅಳವಡಿಸ್ಕೊಂಡ್ಬಿಟ್ಟು ಇವರು ತಮ್ಮ ಕೃಷಿಯನ್ನ ಮುಂದುವರ್ಸ್ಕೊಂಡು ಹೋಗಿ ಬರ್ತಾ ಇದ್ದಾರೆ. ಮೂಲತಃ ಕೃಷಿನೇ ಇವರ ಒಂದು ಕಸುಬು, ಉಪಕಸುಬು ಎಲ್ಲನೂ ಅಂತ ಹೇಳ್ಬಹುದು. ಈ ಒಂದು ಕೃಷಿಯಿಂದಲೇ ಇವರು ಒಂದು ಸಮೃದ್ಧ ಜೀವನ, ಉತ್ತಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿಗೆ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ, ನಿಮ್ಮ ಒಂದು ಆರಂಭದ ದಿನಗಳು ಯಾವ ರೀತಿಯಿಂದ ಇತ್ತು ಅಂತ? ನಮ್ಮದು ಫಸ್ಟ್ ಮೊದಲಿಗೆ ಅಂತ ಅಂದ್ರೆ ನಮ್ಮ ತಂದೆ ಕಾಲದಿಂದ ನಾವು ಇರ್ತಾಗ ಅವತ್ತಿನ ಕೃಷಿ ಅಂದ್ರೆ ಭಾಳ ಕಷ್ಟ. ಅವತ್ತಿನ ಭತ್ತ, ರಾಗಿ, ಜೋಳ, ಹತ್ತಿ ಇವೆಲ್ಲ ಬೆಳೀತಾ ಇದ್ವಿ. ತದನಂತರ ಇತ್ತಿತ್ಲ ಬರ್ತಾ ನಂತರ ಬರ್ತಿಗೆ ಇತ್ಲಾಗ ಬೋರ್ಗಲ್ಲು ಅವೆಲ್ಲ ಬಂದ್ಮೇಲೆ ಈಗ ನಮಗೆ ಜಮೀನಿರೋದು 2 ಎಕರೆ 35 ಗುಂಟೆ. ಈಗ ಹಾಲಿ ನಮ್ಮ ಕಾಯ್ತಾ ಇರೋದು 2 ಎಕರೆ. ಆದರೆ ನಮ್ಮ ತಂದೆಯ ಹೆಸರಿಗೆ ಇನ್ನೊಂದು 30 ಗುಂಟೆ ಇದೆ, ಅದು ಬರ್ತದೆ. ಇರ್ತಕ್ಕಂಥ 2 ಎಕರೆದಲ್ಲಿ ನಾವು ಹಿಂದಿನ ಕೃಷಿ ಬಿಟ್ಟು ಮತ್ತು ಈಗ ತಂತ್ರ ಕೃಷಿ ನಂತರ ಬಂದ ಮೇಲೆ ಅವಳನ್ನ ಅಳವಡಿಸ್ಕೊಂಡ ಮೇಲೆ ನಾವು ಒಂದು ಬೋರ್ಗಲ್ಲು SC/ST ಕಾರ್ಪೊರೇಷನ್ ಒಂದು ಬೋರ್ಗಲ್ಲು ಬಂತು. ಆ ಬೋರ್ಗಲ್ಲು ಹೊಡ್ಸ್ಕೊಂಡು ಆ ಬೋರ್ಗಲ್ ಆದಮೇಲೆ ತೋಟ ಹಾಕ್ಕೊಂಡಿವಿ, ಅಡಿಕೆ ಹಚ್ಚಿದ್ವಿ. ಅಡಿಕೆ ಹಚ್ಕೊಂಡು ಅದ್ರೊಳಗೆ ಬಾಳೆ ಹಾಕಿದ್ವಿ. ಆಮೇಲೆ ಅದರೊಳಗೆ ಕಾಳು ಮೆಣಸು, ಆಮೇಲೆ ಮತ್ತು ಏಲಕ್ಕಿ, ಆಮೇಲೆ ಪ್ಯಾರ್ಲ, ಆಮೇಲೆ ನುಗ್ಗಿ, ನಿಂಬೆ, ಆಮ್ಯಾಗ ಅದಿಷ್ಟೊಳಗೆ ಮತ್ತೊಂದು ಕೃಷಿ ಹೊಂಡದೊಳಗನ ಸ್ವಲ್ಪ ಒಂದು 4,000 ಮರಿ ಮೀನು ಸಾಕಾಣಿಕೆನೂ ಮಾಡ್ಕೊಂಡಿದ್ದೀವಿ. ಸುಮಾರು 2.5 ಕೆಜಿಯಿಂದ 3 ಕೆಜಿವರೆಗೂ ಬರ್ತಾ ಇದಾವೆ ಮೀನು. ಆಮೇಲೆ ಸ್ವಲ್ಪ ಇದ್ರಾಗ ಮತ್ತು ಮನೆ ಮಟ್ಟಿಗೆ ಬೇಕಂತ ಒಂದು 4 ಹಸು ಕಟ್ಕೊಂಡೇವಿ. ಅದು ಹೈನುಗಾರಿಕೆ, ಹೆಚ್ಚುವರಿ ಇರೋದನ್ನು ಹಾಲನ್ನು ಮಾರ್ತೇವೆ, ಬೆಣ್ಣೆನೂ ಮಾರ್ತೇವೆ. ಆಮ್ಯಾಗ ನಾವು ಸ್ವಂತಕ್ಕಾಗಿ ತೋಟದೊಳಗೆ ಕಳೆ ಹುಳ ಬಳಾಕದಕ್ಕೆ ಈ ನಾಟಿ ಕೋಳಿನೂ ಸಾಕಿದೇವಿ. ನೈಸರ್ಗಿಕ, ಅದಕ್ಕೇನು ಫುಡ್ ಗಿಡ್ ಏನು ಹಾಕೋದಲ್ರಿ ನಾವು. ಹುಳ ಹುಟ್ಟಿ ಅಂತ ಮಣ್ಣು ಕೆದರ್ಕೊಂಡು ತಿಂದ್ಕೊಂಡ ಅದು ಐತಿ. ಸುಮಾರು 210 ಕೋಳಿ ಇದೆ. ಅದು ನಾಟಿ ಕೋಳಿ. ಈಗ ಸ್ವಲ್ಪ ಮಾರಿದ್ದೇವೆ, ಈಗೆಲ್ಲ ಕಡಿಮೆ ಇದೆ. ಈಗ ಒಂದು ಸ್ವಲ್ಪ ಒಂದು 40ರಿಂದ 48 ಇದಾವೆ. ಹಾಗಂತ ನಾವು ಪ್ಯಾಟಿಂದ ತಂದಿರಲಿಲ್ಲ, ನಾವೇ ಸ್ವಂತ ಮರಿ ಮಾಡಿ ಮೊಟ್ಟೆ ಹಾಕಿದ್ವನ್ನ ಸ್ವಂತ ಮರಿ ಮಾಡಿ ನಾವೇ ತೆಗಿಸಿ ನಾವೇ ಬೆಳೆಸ್ತಾ ಇದ್ದಾವೆ ಅವನ್ನ. ಅವು ಸ್ವಲ್ಪ ಹೆಚ್ಚು ಕಮ್ಮಿ ನಮಗೆ ಅದರಿಂದ ಆದಾಯ ಸಿಗ್ತೈತಿ. ಹೆಂಗಂತಂದ್ರೆ 600ರಿಂದ ನಾವು ಒಂದು 1700 ಮಟನ ಒಂದು ಕೋಳಿ ಮಾರ್ತಾ ಇದ್ದೇವೆ ನಾವು. ಅದರೊಳಗೆ ಆದಾಯ ಇದೆ. ಆಮೇಲೆ ನಾವೀಗ ನೈಸರ್ಗಿಕವಾಗಿ ಹೇಳ್ಬೇಕು ಅಂತಂದರೆ, ನಮಗೆ ಕೃಷಿ ಇಲಾಖೆಯಿಂದ ಅಥವಾ ಸರ್ಕಾರದ ಕೃಷಿ ಇಲಾಖೆಯಿಂದ ನನ್ನ ಹಿಂದೆ ಒಂದು ಸಾರಿ ಈ ಒಂದು 10 ವರ್ಷ ಆಗಿರ್ಬೋದು ಅಂಜಾದು, ನಮ್ಮನ್ನು ಮಹಾರಾಷ್ಟ್ರಿಗೆ ಸ್ಟೂರ್ ಕಳಿಸಿದ್ರು. ಸ್ಟೂರ್ ಕಳಿಸಿದಾಗ ನಾವು ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋಗಿ ನೋಡಿದಾಗ ಇಲ್ಲಿ ನಮ್ಮ ಜಿಲ್ಲೆದಾಗಿರ್ತಕ್ಕಂಥದ್ದು, ನಮ್ಮೂರು, ನಮ್ಮ ಮಣ್ಣು ನೋಡಿ ಅಲ್ಲಿ ನೋಡಿದಾಗ ನಮಗೆ ಆಶ್ಚರ್ಯ ಅನ್ನಿಸ್ತು. ಹೆಂಗಪ್ಪ ಅಂತಂದ್ರೆ, ನಮಗೆ ಒಳ್ಳೆ ಫಲವತ್ತಾದ ಭೂಮಿ ಇದೆ. ಆಮ್ಯಾಗ ನಮಗೆ 3.5-4 ಇಂಚ್ ನೀರು ಸಿಗ್ತಾ ಐತಿ. ಆಮೇಲೆ ಮಳೆನೂ ಆಗ್ತಾ ಐತಿ ನಮಗೆ. ಯಥೇಚ್ಛವಾಗಿ ನೈಸರ್ಗಿಕ ಸಂಪನ್ಮೂಲ ಅಂಥದ್ದಿದ್ದು ನಾವು ಈಗ ಕೃಷಿ ಒಳಗೆ ನಾವು ಮುಂದಕ್ಕೆ ಬರ್ತಾನೆ ಇಲ್ಲ. ಕೃಷಿ ಒಳಗಂದ್ರೆ ನಾವು ಸಾಲ, ಈ ಸರ್ಕಾರದಿಂದ ಸಿಗ್ತಕ್ಕಂಥ ಬರೀ ಬೆನಿಫಿಟಿಗಾಗಿ ನಾವು ಕೈ ಚಾಚೋದು, ಅದಕ್ಕಾಗಿ ನಾವೆಲ್ಲ ಅಳವಡಿಕೆ ಅದ್ರೊಳಗೆ ಹೋಗಿಬಿಡ್ತೇವೆ. ಹೆಂಗೆ ಅಲ್ಲಿ ಹೋದ್ಮೇಲೆ ನಮಗೇನು ಅನ್ನಿಸ್ತು ಅಂದರೆ, ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಅಲ್ಲಿ ಅವರು ಒಂದು ಕುಟುಂಬ ಆಗಲಿ, ಒಂದು ಬೆಳೆ ಬೆಳೆದಾಗಲಿ ಹೆಂಗೆ ಬೆಳೀತಾರಪ್ಪ ಅಂತಂದ್ರೆ, ಅಲ್ಲಿ 1-2 ಇಂಚ್ ನೀರಲ್ಲ, 1 ಇಂಚ್ ನೀರು ಸಿಕ್ಕರು ದೊಡ್ಡ ನೀರೇ ಅವ್ರಿಗೆ. ಆಮೇಲೆ ಮಣ್ಣು ಅನ್ನೋದೇ ಇಲ್ಲ ಅವ್ರಿಗೆ, ಕಲ್ಲು ಬಂಡೆ ಬೇರೆ ಕಡೆಯಿಂದ ಮಣ್ಣು ತಂದು ಹಾಕ್ಕೊಂಡು ಕೃಷಿ ಎಲ್ಲ ಮಾಡ್ತಾ ಇದಾರ. ಆಮ್ಯಾಗ ನಾವು ಅಲ್ಲಿ ಹೋಗಿ ನೋಡಿದ್ವಿ, 1 ಲೀಟ್ರ್ ನೀರು ಅವ್ರು ಯಾರು ನೆಂಟರು ಅವರು ಹೊರಗಿಂದ ಬಂದು ಕೈಕಾಲು ತೊಳೆದು ನೀರು ಚೆಲ್ಲಾರ ಅಂದ್ರೆ ಆ ನೀರು ವೇಸ್ಟ್ ಮಾಡೋದಲ್ಲ ಅವರು. ಅದನ್ನೆಲ್ಲ ಮಾಡಿ ಬಚ್ಚಲು ನೀರು, ಆಮ್ಯಾಗ ಪಾತ್ರೆ ಬೆಳಗ್ಗೆದ್ದು, ಆಮ್ಯಾಗ ನಾವು ಬಟ್ಟೆ ಸೆಳೆದದ್ದು, ಆಮ್ಯಾಗ ಜಾನುವಾರುಗಳು ಮೈ ತೊಳೆಯೋದು, ಎಲ್ಲ ನೀರು ಸೇರ್ಕೊಂಡು ಒಂದು ಕೊಣ ಮಾಡ್ಕೊಂಡಿರ್ತಾರೆ. ಆ ಕೊಣದೊಳಗೆ ಹೋಗಿ ನೀರು ಹೋಗತಿ. ಆ ನೀರನ್ನು ಪೈಪ್ ಮುಖಾಂತರ ಒಯ್ದು ಬೆಳೀತಾ ಇದಾರೆ. ಅದನ್ನೆಲ್ಲ ನೋಡಿ ನಿಮ್ಗೆ ಆಶ್ಚರ್ಯ ಅಂತ, ಏನಪ್ಪ ನಮ್ಮ ಮನೆಯಾಗೆಲ್ಲ ನಮ್ಮಲ್ಲೆಲ್ಲ ಒಂದೊಂದು ಮನೆದಿಗೆ 3,000 ಲೀಟ್ರು 4,000 ಲೀಟ್ರು ಚೆಲ್ಲಿ ಹೊರಗೆ ಇನ್ವೆಸ್ಟ್ಮೆಂಟ್ ಮಾಡಿ ಗಟ್ರ ಕಳಿಸ್ತಾ ಇದ್ದಾವೆ ನಾವು ನೀರು. ಅದನ್ನು ಇಲ್ಲಿ ನೋಡ್ರಿ ಎಷ್ಟು ನೀರಿನ ಅಭಾವ ಐತಿ, ಮಣ್ಣಿನ ಅಭಾವ ಐತಿ.
ನೈಸರ್ಗಿಕ ಆಮ್ಯಾಗ ಅಲ್ಲಿ ಗಾಳಿ ಬಿಸಿಲು ಅಲ್ಲಿ ನೋಡ್ಬಿಟ್ರೆ ನಮ್ಗೆ ಆಶ್ಚರ್ಯ ಅಂತು. ಅಲ್ಲಿಂದ ಅದನ್ನೆಲ್ಲ ತೋರಿಸ್ಕೊಂಡು ನಾವು ಮಹಾರಾಷ್ಟ್ರ ಆಮೇಲೆ ಶನಿ ಸಿಂಗಾಪುರ ಇವೆಲ್ಲ ಆ ಕಡೆ ಭಾಳ ಕಡೆಗೆಲ್ಲ ತೋರಿಸಿದ್ರು. ಅಲ್ಲಿಂದ ಬಂದ್ಮ್ಯಾಗ ನಮಗೆ ಒಂದು ಕೃಷಿ ಹೊಂಡ ಬೇಕು ಅಂತ ಕೇಳಿದಾಗ ನಮಗೆ ಅಂದ್ರೆ ನೀವು ಅಲ್ಲಿ ನೋಡು ಕಲ್ತಿದ್ದು ಇಲ್ಲಂದ್ರೆ ನಿಮ್ಮ ಒಂದು ಜಮೀನಲ್ಲಿ ಅದನ್ನ ಅಳವಡಿಸ್ಕೊಳ್ಳಕ್ಕೆ ನೀವು ಪ್ರಯತ್ನ ಮಾಡಿದ್ರಿ. ಆಮೇಲೆ ಅದನ್ನ ಕೇಳಿಟ್ಗೆನೆ ಆಯಿತು ಅಂತ ಒಂದು ಕೃಷಿ ಹೊಂಡ ನಮಗೆ ಇಲಾಖೆಯಿಂದ ಕೃಷಿ ಹೊಂಡ ಕೊಟ್ಟರು. ಆ ಕೃಷಿ ಹೊಂಡದಾಗ ನಮಗೆ ಸಣ್ಣ ಪುಟ್ಟ ನೀರಿದ್ವನ್ನೆಲ್ಲ ಬಾವಿ ಡಂಪ್ ಮಾಡ್ಕೊಂಡು ಅದರಿಂದ ಮತ್ತೊಂದು ಮೋಟ್ರ್ ಹಾಕಿ ಡ್ರಿಪ್ ಮೂಲಕ ನಾವು ಅಡಿಕೆ ಮತ್ತು ಬಾಳೆ, ಕಾಳುಮೆಣಸು, ಏಲಕ್ಕಿ, ನುಗ್ಗೆ, ಕರಿಬೇವು, ಹಲಸು, ಪ್ಯಾರ್ಲ, ನಮ್ಗೆ ಏನು ನಮ್ಮ ಮನೆತನಕ್ಕೆ ಏನು ಬೇಕಪ್ಪ, ನಮ್ಮ ಈಗ ಮನೆಗೆ ತಿನ್ನುಣ್ಣಕ್ಕೆ ಮೊಮ್ಮಕ್ಕಳಿಗಾಗಲಿ ನಮಗೆ ಏನು ಬೇಕು ಎಲ್ಲದನ್ನು ನಮ್ಮ ತೋಟದಲ್ಲಿ ಇಂಥದ್ದು ನಮಗಿಲ್ಲ ಅನ್ನಂಗಿಲ್ಲ, ಪ್ರತಿಯೊಂದನ್ನು ಬೆಳ್ಕೊಂಡಿದ್ದೇವೆ. ಹೈನುಗಾರಿಕೆ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ನಮಗೆ ಅಲ್ಲಿ ಹೋದ್ಮ್ಯಾಗ ಸುಮಾರು ನನಗೆ ಮಾಹಿತಿ ಬಂತ್ರಿ. ಈಗ ಅದನ್ನೆಲ್ಲ ನೋಡಿದಾಗನೇ ನಾವು ಇದನ್ನ ಕಲಿಬೇಕಾದ. ಇಲ್ಲ ಅಂದ್ರೆ ರೈತರಿಗೆ ಬೇಕಾಗಿರೋದು ಕ್ಷೇತ್ರಗಳ ಭೇಟಿ ಮತ್ತೆ ಯಾರು ಸಾಧನೆಗೈದಿದ್ದಾರೆ ನಮ್ಮ ಒಂದು ರಾಜ್ಯದಲ್ಲಿ ಆಗಿರಬಹುದು, ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬಹುದು, ಇಲ್ಲ ಪಕ್ಕದ ಒಂದು ರಾಜ್ಯದ ಜಿಲ್ಲೆಗಳೆಲ್ಲ ಆಗಿರ್ಬಹುದು. ಅವರಿಗೆ ಅಂದ್ರೆ ಅಲ್ಲಿಗೆ ಹೋಗ್ಬಿಟ್ಟು ನೋಡೋದು, ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅವರು ಅಂತ ನೋಡ್ಕೊಂಡ್ ಬಿಟ್ಟಾದ್ರೆ ಅವಾಗ ಅವರಿಗೆ ಮನವರಿಕೆ ಆಯ್ತದೆ. ನಾವು ಅಲ್ಲಿ ಹೋಗಿ ನೋಡಿದ್ಮ್ಯಾಗ್ರಿ ಮತ್ತೆ ಬೇರೆ ನಮಗೆ ಒಂದು ಮನವರಿಕೆ ಆಯ್ತು. ಓ, ನಾವು ಹಿಂಗೆ 10 ಎಕರೆ ಜಮೀನಿದ್ರು ನಾವು ಮುಂದೆ ಬರ್ತಾ ಇಲ್ಲ, ನಾವೊಂದು 4 ಲಕ್ಷ 5 ಲಕ್ಷ ದುಡಿತಾ ಆಗೋದಲ್ಲ, ಹೀಗೆಲ್ಲ ಅನ್ಕೊಂಡು ಅಲ್ಲಿಂದ ಹೋಗಿ ನೋಡ್ಕೊಂಬಂದ್ಮ್ಯಾಗ ಸುಮಾರು ಅಲ್ಲಿಯೂ ತಗೊಂಬಂದು ಅಳವಡಿಸ್ಕೊಂಡ್ಮ್ಯಾಗ ಸುಮಾರು ನಮ್ಮನ್ನೆಲ್ಲ ನಮಗೆ ನಮ್ಮ ಶಿವಮೊಗ್ಗ ಕೃಷಿ ಇಲಾಖೆ ಆಗಲಿ ಅಥವಾ ತೋಟಗಾರಿಕೆಯರಾಗ್ರಿ ಎಲ್ಲರೂ ಭೇಟಿ ಕೊಟ್ಟು MD ಇವರೆಲ್ಲ ಬಂದು ನಮ್ಮಲ್ಲೆಲ್ಲ ಬಂದು ನೋಡ್ಕೊಂಡ್ಮೇಲೆ ಒಳ್ಳೆಯ ಒಬ್ಬ ರೈತ ಅದಾರ ಅಂತ ಹೇಳಿ ನಮಗೆ ಕೃಷಿ ಇಲಾಖೆಯಿಂದನೂ ಕೆಲವು ಸನ್ಮಾನ ಇದೆ, ಕೊಟ್ಟರು, ಪ್ರಶಸ್ತಿ ಕೊಡ್ತಾರೆ. ಆಮೇಲೆ ಇದು ವಿಜಯವಾಣಿ ಕರ್ನಾಟಕ ಇವರು ಪ್ರಶಸ್ತಿಯನ್ನು ನಮಗೆ ಅಳವಡಿಸಿದರು. ಹಾಗಾಗಿ ನಮ್ಮ ಕೈಯಲ್ಲಿರ್ತಕ್ಕಂಥದ್ದನ್ನು ನಾವು ಬೆಳೀತಾ ಇಲ್ಲ, ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ರೈತರು. ಈಗ ನಾವು ಮಾಡಿದ್ದನ್ನು ನೋಡಿ ಸುಮಾರು ಜನ ಈಗ ಅಳವಡಿಸ್ತಾ ಇದ್ದಾರೆ, ರೈತರು ಅಳವಡಿಸ್ತಾ ಇದಾರೆ. ಹಾಗಂತ ನಮಗೆ ಈಗ ನಾವು ಇದನ್ನ ಬೆಳೀತಾ ಇದ್ದಲ್ಲ, ಹಿಂದೆಲ್ಲ ಸರ್ಕಾರಿ ಗೊಬ್ಬರ ಫಸ್ಟಿಗೆ ಮೂಲತಃ ಸರ್ಕಾರಿ ಗೊಬ್ಬರನೇ ಗೊತ್ತಿರಲಿಲ್ಲ, ಕೊಟ್ಟಿಗೆ ಗೊಬ್ಬರದಾಗ ಬೆಳೀತಾ ಇದ್ವಿ. ಅದು ತದನಂತರ ಮತ್ತೆಲ್ಲಿ ಬಂತು ಸರ್ಕಾರಿ ಗೊಬ್ಬರ, ಇದಕ್ಕೆ ಬಂತು, ಇದ್ರೊಳಗೆ ನಾವು ಅಳವಡಿಸ್ಕೊಂಡ್ಬಿಟ್ವಿ. ಈಗ ನಾವು ಈ ಕೃಷಿ ಮಾಡ್ಕೊಂಡ್ಮೇಲೆ ಅಥವಾ ನಾವು ಈ ಕೃಷಿ ಇಲಾಖೆ ಸಂಪರ್ಕ ಇಟ್ಕೊಂಡ್ಮೇಲೆ ಈಗ ನಾವು ಸರ್ಕಾರಿ ಗೊಬ್ಬರ ಆಗಲಿ ಔಷಧಿ ಆಗಲಿ ಇವು ಭಾಳ ಸ್ವಲ್ಪ ಕಡಿಮೆ ಮಾಡಿದ್ದೀವಿ. ಹಾಗಂತ ಫುಲ್ಲು ಬಿಟ್ಟಿಲ್ಲ, ಕಡಿಮೆ. ಈಗ ನಾವು ಎರೆಹುಳ ಸಾಕಿದ್ದೀವಿ, ಎರೆಹುಳ ಗೊಬ್ಬರ, ಆಮ್ಯಾಗ ಜೀವಾಮೃತ ಮಾಡ್ತೇವೆ, ಆಮೇಲೆ ಜೇನು ಸಾಕಾಣಿಕೆ ಇವೆಲ್ಲ ಇರೋದ್ರಿಂದ ಸರ್ಕಾರಿ ಗೊಬ್ಬರ ಕಡಿಮೆ. ನಾವು ಒಂದು ವರ್ಷಕ್ಕೆ ಜೂನ್ ತಿಂಗಳಲ್ಲಿ ಒಂದು ಗಿಡಕ್ಕೆ ನಾವು ಭಾಳ ಅಂದರೆ ಒಂದು 200 ಗ್ರಾಮ್ ಸರ್ಕಾರಿ ಗೊಬ್ಬರ ಕೊಡ್ತೀವಿ, ಅಷ್ಟೇ. ಅದ್ರ ಮ್ಯಾಗ ಮತ್ತೆ ಇಲ್ಲ, ನೆಕ್ಸ್ಟ್ ನಾವು ಏನಾದರೂ ಕೊಟ್ಟಿಗೆ ಗೊಬ್ಬರ, ಆಮೇಲೆ ಈ ನಂಜುಳ ಗೊಬ್ಬರ, ಆಮೇಲೆ ಕೋಳಿದೆಲ್ಲ ಸುಮಾರು ಅದ್ರದ್ದೇ ಸುಮಾರೆಲ್ಲ ಕೆದ್ರೆ ಅದು ಅಲ್ಲಿ ಎಲ್ಲ ಹಿಕ್ಕಿ ಹಾಕ್ತೈತಿ. ಹಾಗಾಗಿ ನಾವು ಈಗ ಸರ್ಕಾರಿ ಗೊಬ್ಬರ ಕೆಲವೊಂದು ಈ ಔಷಧಿಯಿಂದ ಸ್ವಲ್ಪ ದೂರ, ಈಗ ಭಾಳ ದೂರ ಇಟ್ಟಿದ್ದಾವೆ ಅವನ್ನೆಲ್ಲ. ಇನ್ನೇನು ಅನಿವಾರ್ಯ ಅದು ಕಾಲು ಮಿಕ್ಕಿ ಹೋಗ್ಕೋತಿಂದಾಗ ಸ್ವಲ್ಪ ಅದನ್ನ ಅಳವಡಿಸ್ಕೊಂಡು ಬಿಟ್ರೆ ಈ ನಾವು ಮಾಡ್ತಾ ಇರೋದು ಈಗ ಸ್ವಲ್ಪ ಹೆಚ್ಚು ಕಮ್ಮಿ ಈ ರಾಸಾಯನಿಕ ಗೊಬ್ಬರದೊಳಗನ ನಾವು ಹೆಚ್ಚಿನ ಬೆಳೆಯನ್ನು ಬೆಳೀತಾ ಇದ್ದೇವೆ. ಈಗ ನಮ್ದು ಬಾಳೆ ಐತಿ, ಇವತ್ತಿಗೂ ನಾವು ಒಂದು ಸರ್ಕಾರಿ ಗೊಬ್ಬರ ಹಾಕಿಲ್ಲ. ಇವತ್ತು ನಮ್ಮದು ಶಿರ್ಸಿ ಮಾರ್ಕೆಟಿಗೆ ಕಳಿಸಿದೇವೆ, ಅಲ್ಲಿ ನಮ್ಗೆ ಒಳ್ಳೆ ಬೆಲೆ, ನಮ್ಮ ಒಂದು ಹೈಯೆಸ್ಟ್ ರೇಟಿಗೆ ಮಾಡ್ತದೆ ನಮ್ದು ಅಲ್ಲಿಗೆ. ಅಂದರೆ ಯಾವುದು ರಾಸಾಯನಿಕ ವಿಷ ಇರೋದಕ್ಕೋಸ್ಕರ. ಹಾಗಾಗಿ ನೀವೆಲ್ಲ ಅಳವಡಿಸ್ಕೊಂಡವಲ್ರಿ, ನಮಗೆ ಇದರಿಂದ ನಮಗೆ ಒಂದು ಮೂಲ ಸಂಪಾದನೆ. ಈಗ ನಾವು ಯಾತ್ರೆಯಲ್ಲಿ ಕಡಿಮೆಯನ್ನು ಲೆಕ್ಕಾಚಾರದಾಗಿಲ್ಲ ಸಾಹೇಬ್ರು, ಹೇಳ್ಕೊಂತಂದ್ರೆ ನಮಗೆ ಊಟ ತಿಂಡಿ ನಮ್ಮ ಆರೋಗ್ಯ ನಾವು ಅದನ್ನೆಲ್ಲ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಭಾಳ, ನಮ್ಮ ಇಡೀ ಕುಟುಂಬದವರು ಆರೋಗ್ಯನೂ ಇವತ್ತಿಗೂ ಒಂದು ಶುಗರು BP ಇವ್ಯಾವು ಬರ್ತಾ ಇಲ್ಲ. ಅದು ಅಂದ್ರೆ ನೀವೀಗ ಸ್ವಂತ ಬೆಳಿದೇವಿ, ಸ್ವಂತ ಬೆಳೆನೂ ಆಯ್ತು, ನೀವು ಏನು ಆಹಾರ ಸೇವನೆ ಮಾಡ್ತಾ ಇದ್ದೀರಿ ಅದು ಸಾವಯವ ಆಹಾರ. ಹೌದೌದು, ಅದರಲ್ಲಿ ಯಾವುದೇ ರೀತಿಯ ಒಂದು ರಾಸಾಯನಿಕ ಇಲ್ಲದೆ ಇರ್ತಕ್ಕಂಥ ಇಲ್ಲ ಅದು ಯಾವುದು ಹೆಚ್ಚಿಂದ ಇರಲ್ಲ. ಮೊದಲೆಲ್ಲ ಇತ್ತದು, ಈಗೆಲ್ಲ ಭಾಳ ದೂರ ಕಡಿಮೆ ಮಾಡಿದ್ವಿ. 15 ವರ್ಷದಿಂದ ಇತ್ಲಾಗ ಭಾಳ ಕಡಿಮೆ ಮಾಡ್ಕೊಂಡು ಈಗ ನಮ್ಮ ಮನೆಯವರೆಲ್ಲ ಒಟ್ಟು ಕುಟುಂಬದವರೆಲ್ಲ ಕೈ ಜೋಡಿಸಿ ನಾವು ಮಾಡ್ತಾ ಇದ್ದೇವೆ. ಈಗ ಮಿಶ್ರ ಬೆಳೆಯಲ್ಲಿ ಏನೇನು ಬೆಳೆ ಬೆಳೆದಿದ್ದೀರಿ? ಈಗ ಮಿಶ್ರ ಬೆಳೆ ಅಂದರೆ ಈ ತೋಟದೊಳಗೆ ಅಂದರೆ ಈಗ ಅಡಿಕೆ ಮೂಲತಃ ಬೆಳೆಯೋದು, ಎರಡನೇದು ಬಾಳೆ, ಆಮೇಲೆ ಕಾಳುಮೆಣಸು, ಏಲಕ್ಕಿ, ಆಮ್ಯಾಗ ಸೈಡಿಗೆ ಚಕ್ಕೋ ಗಿಡಗಳು, ಚಕ್ಕೋ ಹಣ್ಣು, ಆಮ್ಯಾಗ ಪ್ಯಾರ್ಲ, ಆಮ್ಯಾಗ ರಾಮ್ ಪ್ಯಾರ್ಲ ಅಂತ ಬರ್ತೈತಿ ಅದು, ಆಮೇಲೆ ನುಗ್ಗೆ ಗಿಡಗಳು, ನುಗ್ಗೆಕಾಯಿ,
ಮತ್ತು ಆಮ್ಯಾಗ ತೆಂಗು ಐತ್ರಿ ಸುಮಾರು ಒಂದು ತೆಂಗು ಏನು ಬದುಗಳಲ್ಲಿ ಹಾಕಿದ್ರೆ ಸೈಡಿಗೆ ಸುತ್ತಲೂ ಸೈಡಿಗೆ ಹಾಕಿದ್ದೇವೆ. ಸುಮಾರು ಒಂದು 50 ಗಿಡ ತೆಂಗು ಐತಿ. ಆಮೇಲೆ ಸುತ್ತಲೂ ಒಂದು ಸ್ವಲ್ಪ ಕರಿಬೇವು, ಪ್ರತಿಯೊಂದು ನಮಗೇನು ಬೇಕದು. ಅದಲ್ಲದೆ ಮತ್ತೆ ಸುತ್ತ ಬೌಂಡ್ರಿ ಹೊರಗಡೆ ಒಂದು 300 ತ್ಯಾಗದ ಸಸಿ ಹಾಕಿದ್ವಿ. ಅದು ದೊಡ್ಡ ಈಗಲೇ ಮರ ಸನ್ಯಾಕ ಬಂದೈತಿ. ಇನ್ನೊಂದು 4 ವರ್ಷ ಕಟಿಂಗ್ ಬರ್ತದೆ. ಒಂದು 325 ಗಿಡ ಸಾಗುನಿ ಇದೆ. ಸಾಗುವನಿ ಹಾಕಿ ಅದರೊಳಗನೆ ಮತ್ತು ನಾವು ಈಗ ಹೇಳಿದ್ನಲ್ರಿ ಕೃಷಿ ಹೊಂಡ ಮಾಡ್ಕೊಂಡು ಮೀನು ಸಾಕಾಣಿಕೆ ಅದನ್ನೇ ಈಗ ಸಾಗವಾನಿ ಮರನೇ ಈಗ ಬೇಲಿಯಾಗಿ ಉಳ್ಕೊಂತದ. ಅಥವಾ ಅದನ್ನ ಬೇಲಿಗಾಗಿ ಜೀವಂತ ಬೇಲಿ ಅಂತ ಹೇಳ್ತೀವಿ ನಾವು. ಹಾಂ ಅದೇ ಇಟ್ಕೊಂಡ್ರಿ. ಜೀವಂತ ಬೇಲಿಗೆನ ನಟ್ಟಿದಾವೆ. ಇತ್ಲ ಬೇಲಿನ ಐತಿ, ಆ ಮರನೂ ಬೆಳೀತಾ ಐತಿ. ಇವೆಲ್ಲ ಅಳವಡಿಸ್ಕೊಂಡು ನಾವೊಂದು ಕೃಷಿ ಒಳಗೆ ನಾವು ಮಾಡ್ಕೊಂಡಿರೋದಕ್ಕೆ ನಮ್ಮನ್ನು ಸರ್ಕಾರದಾಗಲಿ ಅಥವಾ ಇಲಾಖೆಯಿಂದಾಗಲಿ ನಮ್ಮನ್ನು ಹೊರಗೆ ತೋರಿಸ್ತಾರೆ, ಇಂಥ ರೈತ ಅದಾನ ಅಂತ. ಸಮಗ್ರ ಕೃಷಿ ಒಳಗೆ ರೈತ ಅದಾನ ಅಂತ ನಮ್ಮನ್ನು ಬೋಸ್ತಾ ಇದಾರೆ. ಇದು ಈಗ ಕೃಷಿಯಲ್ಲಿ ಈಗ ಒಳಸುರಿಗಳಂತಂದ್ರೆ ಗೊಬ್ಬರಗಳು ನೀವು ಹೇಳಿದ್ರಿ, ಎರೆಹುಳು ಗೊಬ್ಬರ ಮಾಡ್ತಾ ಹೌದ್ರಿ, ಇದ್ದೀವಿ, ಹೌದು. ಜೀವಾಮೃತ ಮಾಡ್ತಾ ಅಂತ ಹೇಳ್ತಾರೆ. ಇದು ಏನಾದ್ರೂ ಇದರಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದೀರಾ? ಅಂದ್ರೆ ಹಳೆ ಪದ್ಧತಿಗಿಂತ ಈಗ ಏನಾದ್ರು ಹೊಸ ಪದ್ಧತಿ ಇದರಲ್ಲಿ ಬದಲಾವಣೆ ಮಾಡ್ಕೊಂಡು ಮಾಡ್ತಾ ಇದ್ದೀರಾ? ಹೌದೌದು. ಹಿಂದಿನ ಹಳೆ ಪದ್ಧತಿಗಂತ ಈಗಿರ್ತಕ್ಕಂಥದ್ದು ಹೊಸ ಪದ್ಧತಿ ಐತಲ್ಲ, ಅದನ್ನ ಬದಲಾವಣೆ ಮಾಡ್ಕೊಂಡಿದ್ದೀವಿ. ಅಂದ್ರೆ ಮೂಲತಃ ಇರೋದು ಹಿಂದಿಂದ ಏನೈತೆ ಅದ್ರೊಳಗೆ ಸೇರೇ ಬರ್ತೈತಿ. ಆದರೆ ಈಗ ಇತ್ತಿತ್ಲಾಗ ಬದಲಾವಣೆ. ಈಗ ಅವಾಗೆಲ್ಲ ಏನಪ್ಪ ಅಂತಂದ್ರೆ ಸಗಣಿ ಅದನ್ನೆಲ್ಲ ಕೊಟ್ಟಿಗೆ ಗೊಬ್ಬರ ಮಾಡ್ಕೊಂಡು ತಿಪ್ಪಿಗೆ ಹಾಕ್ತಾಯಿದ್ವಿ. ಈಗ ಹಂಗಲ್ಲ. ಈಗ ಸಗಣಿಯಿಂದನ ಗೋಮೂತ್ರದಿಂದನ ನಾವು ಜೀವಾಮೃತ ಮಾಡ್ತೀವಿ. ಅದನ್ನು ನೇರವಾಗಿ ಗಿಡಕ್ಕೆ ಎಲ್ಲ ಡ್ರಿಂಕ್ಸ್ ಮಾಡ್ತೀವಿ. ಹಾಗಾಗಿ ಈಗೆಲ್ಲ ಮತ್ತು ಹೊಸ ತಂತ್ರಜ್ಞಾನದಿಂದ ಮತ್ತು ಬೇರೆ ಹೊಸವನ್ನೆಲ್ಲ ಅಳವಡಿಸ್ಕೊಂಡಿದ್ದೇವೆ ಅದ್ರೊಳಗೆ. ಜೊತೆಗೆ ಈಗ ಜೇನು ಸಾಕಣೆ ಅಂತ ಹೇಳಿದ್ರೆ ಜೇನು ಸಾಕಾಣಿಕೆ ಇದೆ. ಅದು ಜೇನು ಸಾಕಾಣಿಕೆ 3 ಪೆಟ್ಟಿಗೆ ಇತ್ತು ರೀ. ಈ ವರ್ಷ ನಮ್ಮಲ್ಲಿ ಭಾಳ ಅಪರಾಂಪರಿ ಮಳೆ, ನಮಗೆ ನೀರಿನ ಒತ್ತಡ ಜಾಸ್ತಿ ಇತ್ತು. ಭಾಳ ಸುಮಾರು ನಮಗೆ ಒಂದು 2 ರಿಂದ 4 ದಿವಸ ಸುಮಾರು ಒಂದು 3 ಅಡಿ 4 ಅಡಿ ನೀರು ಹರಿತು. ಅವಾಗ ಒಂದು 2 ಪೆಟ್ಟಿಗೆ ಹಾಳಾಗೋಯ್ತು. ಈಗಿರ್ತಕ್ಕಂಥ 1 ಪೆಟ್ಟಿಗೆ, ಅದು ಖಾಲಿ ಪೆಟ್ಟಿಗೆ ಇದೆ. ಈಗ ಅದ್ರೊಳನ ನಾನು ಬೇರೆ ಕಡೆ ಹೋಗಿ ಕೇಳಿಲ್ಲ, ಅದ್ರೊಳಗೆ ಏನಾದ್ರು ಹುಳನ ಅದಕ್ಕೆ ಸೇರ್ತೈತಿ. ಅದನ್ನ ಕ್ಲೀನ್ ಮಾಡಿ ಸ್ವಲ್ಪ ಸಕ್ಕರೆ ನೀರು ಅವೆಲ್ಲ ಅದಾವಲ್ಲ ಅವ್ನು ನೀಡ್ರಿ, ಅದಕ್ಕೆ ಸೇರ್ತೈತಿ ಅಂದರು. 3 ಈಗ ಹಾಲಿ ಜೀವಂತ ಇರೋದು 1 ಪೆಟ್ಟಿಗೆ ಇದೆ. ಈ ವರ್ಷದ ಮಳೆಗೆ 1 ಪೆಟ್ಟಿಗೆ ಹೋಯ್ತು. ಆಮೇಲೆ ಕೋಳಿನೂ ಸುಮಾರು ಒಂದು 40 ಕೋಳಿ ಒಂದೇ ದಿವಸನ ಹೋಗ್ಬಿಟ್ಟು. ಯಾಕೆ ಈ ನೀರೆಲ್ಲ ನುಗ್ಗಿ ಅದು ಯಾವಾಗ 4 ಗಂಟೆ ಸುಮಾರು ಮಳೆ ಬಂದ್ಬಿಡ್ತಲ್ರಿ. ಸುಮಾರು 40 ಕೋಳಿ ಹಂಗೆ ನಮ್ಮ ಎದುರಿಗೆ ತೇಲ್ಕೊಂಡು ಹೋಗ್ಬಿಡ್ತು. ಆಮೇಲೆ ಕೆಲವೆಲ್ಲ ಮರ ಹತ್ತಿ ಹಾರಿ ಕುಂತ್ಕೊಂಡು ಹೋದ್ವಲ್ಲ, ಅವೆಲ್ಲ ಬದುಕಿದಾವು. ಈಗ ಐತ್ರಿ ಕೋಳಿ ಒಂದು 40-45 ಕೋಳಿ ಐತಿ. ಮತ್ತೀಗ ಕುರಿಗಳು ಅದಾವ್ರಿ. ಈಗ ಒಂದು 8 ಕುರಿ ಸಾಕಾಣಿಕೆ ಮಾಡ್ಕೊಂಡವಿ. ಅದು ಕುರಿ ಅಂದ್ರೆ ಟೆಗರು ಇಲ್ಲ, ಅದು ಕುರಿ ಒಳಗೈತಲ್ರಿ. ಈ ಕರೆ ಉಣ್ಣಿ ಮರಿ ಅಂತ ಬರ್ತದೆ, ಮೆತ್ತ ಉಣ್ಣಿ ಅಂತ. ಅಂದ್ರೆ ನಾವು ಪೇಟೆಗೆ ತರ್ತಾವೆ ಮರಿ, ಅವನ್ನ ಅಲ್ಲಿ ತಂದು ಅದು ಇದೆ. ಆಮ್ಯಾಗ ಇನ್ನೊಂದು ಇದು ಎಳಗ ಅಂತ ಬರ್ತೈತಿ, ಎಳಗ. ಆಮ್ಯಾಗ ಅದು 3 ಥರದ ಕುರಿ ಇದೆ ಅದ್ರೊಳಗೆ. ಅದನ್ನ ಸಾಕಾಣಿಕೆ ಮಾಡ್ತೀವಿ. ಹಸುಗಳು ಈಗ ನಮ್ಮ ಮನೆಗೆ ಹಾಲಿಗೆ ನಾವೊಂದು 3 ಹಸು ಇಟ್ಕೊಂಡಿದ್ದೀವಿ. 3 ಹಸು ಅದಾವು. ಆಮ್ಯಾಗ ಇಲ್ಲ, ಒಂದು ಪಕ್ಕ ನಮಗೆ ಇದು ಅದು ಹಳಳಿ ಅಂತ ಅದೊಂದು ಜಾತಿ, ಅದು ಹಳ್ಳಿಕಾರ ಅಂತ ಜಾತಿ, ಅದು ಒಂದಿದೆ. ಆಮ್ಯಾಗ ಮಿಶ್ರ, ಇತ್ಲ ಜರ್ಸಿನ ಅಲ್ಲ, ಇತ್ಲಾಗ ಜವರಿನ ಅಲ್ಲ, ಅದು ಒಂದು ಮಿಶ್ರ ಒಂದಿದೆ. ಆಮೇಲೆ ಒಂದು ಜರ್ಸಿ, 3 ಥರದ್ದು ಇದೆ. ಅದು ನಮಗೆ ಒಂದು ಆಕಳಿಂದ ಒಂದು 9 ಲೀಟ್ರಿಂದ 10 ಲೀಟ್ರ್ ಮಟನೂ ಕೊಡ್ತದೆ ಒಂದು ಆಕಳು, ಒಂದು ಹೊತ್ತಿಗೆ. ಆಮ್ಯಾಗ ಇನ್ನೊಂದು ನಾವು ಜವಾರಿ ಆಕಳ ಅಂತ ಅಂದಿವಲ್ಲ, ಅದು ಏನು ಒಂದು 2 ರಿಂದ 3 ಲೀಟ್ರ್ ಅದು ಕೊಡ್ತದೆ. ಆಮ್ಯಾಗ ನಾವು ಕರು ಇರೋದಕ್ಕೆ, ಕರು ಬಲವಾಗಿ ಶಕ್ತಿಯಾಗಿ ಬರಲಿ ಅನ್ನೋದಕ್ಕೆ ಸ್ವಲ್ಪ ಹಾಲು ಜಾಸ್ತಿ ಕೊಡ್ತದೆ. ಆಮ್ಯಾಗ ಇನ್ನೊಂದು ಆಕಳಿದೆ, ಅದು 4 ರಿಂದ 5 ಲೀಟ್ರ್ ಕೊಡ್ತದೆ. ಅದು ಮೇವಿನ ಒಂದು ನಿರ್ವಹಣೆಗೆ ಬಂದ್ರೆ ತೋಟದಲ್ಲಿ ಏನಾದರೂ ಮೇವು ಬೆಳೆಗಳು ಇಲ್ಲ, ಅದನ್ನು ಮೇವು ಮಾಡ್ಕೊಂಡಿದೆ. ಅಲ್ಲೇ ತೋಟದೊಳಗನ ಸ್ವಲ್ಪ ಸೈಡಿಗೆ ಬದುಗಳವಲ್ಲ, ಅಲ್ಲೆಲ್ಲ ನಾವು ಈಗ ಈ ಕೃಷಿ ಇಲಾಖೆಯಾಗ ಮೇವಿನ ಬೀಜ ಸಿಗ್ತೈತಿ. ಮೇವಿನ ಬೀಜ ಕೊಡ್ತಾ ಇದಾರೆ. ಆ ಮೇವಿನ ಬೀಜ ಹಾಕ್ಯಂಡ್ರೆ ಸುಮಾರು ನಮಗೆ ಒಂದು 4-5 ಕಟಾವಿಗೆ ಬರ್ತದೆ. ಅದನ್ನು ಮೇವನ್ನು ಹಸಿರು ಮೇವು ಮಾಡ್ಕೊಂತೇವೆ. ಇನ್ನು ಉಳಿದದ್ದೆಲ್ಲ ಒಣ ಮೇವು ಮಾಡಿ ಇಟ್ಕೊಂತೇವೆ ಅದನ್ನೆಲ್ಲ. ಹಾಗಾಗಿ ಮೇವಿಗೂ ತೋಟದೊಳಗನ ಬೆಳ್ಕೊಂತ ಇದೆ. ಕೃಷಿಯಲ್ಲಿ ಎಲ್ಲರೂ ಕುಟುಂಬದವರೇ ಸೇರ್ಕೊಂಡ್ರೆ ಒಟ್ಟು ಕುಟುಂಬದಲ್ಲೇ ಇದೆ. ಇಲ್ಲ, ತಗೊಂತೇವೆ, ಕೂಲಿ ತಗೊಂತೇವೆ. ಹೆಂಗಂದ್ರೆ ನಾವೀಗ ಅಡಿಕೆ ಬೆಳೆದ್ವಲ್ರಿ, ನಮ್ಮದು ಅಡಿಕೆ ಒಂದು 270 ರಿಂದ 80 ಕ್ವಿಂಟಲ್ ಹಸಿ ಅಡಿಕೆ ಆಗತ್ತೆ ರೀ. ಅದು ಆಗೋದ್ರಿಂದ ಮತ್ತು ನಾವು ಸುಮ್ಮನೆ ಕಾರಣ ಇವರಿಗೆಲ್ಲ ಗುತ್ತಿಗೆ ಕೊಡೋದು ಬೇಡ ಅಂತ ಹೇಳಿ ಈಗ ಒಂದು 5 ವರ್ಷದಿಂದ ಇತ್ತಲಾಗ ನಾವೇ ಸ್ವಂತ ಅಡಿಕೆ ಮಿಷನ್ ಮಾಡ್ಕೊಂಡು ಅದು ಸ್ವಲ್ಪ ಹೆಚ್ಚು ಕಮ್ಮಿ
ಈಗ ನಮ್ಮ ಮನೆಯವ್ರನ್ನ ಬಿಟ್ಟು ಒಂದು 25-35 ಜನ ನಮ್ಮ ಹತ್ರ ಕೆಲಸ ಮಾಡ್ತಾಯಿತ್ತು. ಅವ್ರಿಗೆ ಕೆಲಸ ಅವ್ರಿಗೆ ಕೆಲಸ ಕೊಟ್ಟಂಗಾಯ್ತು, ನಮಗೆ ದುಡಿಮೆ ಆದಂಗೆ ಆಯಿತು. ಹಾಗಾಗಿ ಒಂದು 25-30 ಜನ ಕೆಲಸ ಮಾಡ್ತಾಯಿತ್ತು. ನಾವೇ ಸ್ವಂತ ಸುಲಿಸಿ ನಾವೇ ಕೊಯ್ಯೋದು, ನಾವೇ ಕೆಡೋದು, ನಾವೇ ಬೇಯಿಸೋದು ಅವೆಲ್ಲ ಮಾಡ್ಕೊಂಡವಲ್ಲ. ಈಗ ಸ್ವಲ್ಪ ಏನಿಲ್ಲ ಅಂದ್ರೆ ಒಂದು 25-30 ಜನ ಕೆಲಸದಲ್ಲಿ ಇದ್ದೇ ಇರ್ತಾರೆ. ಅಡಿಕೆ ಸಂಸ್ಕರಣೆ. ಹಾಂ, ಈಗ ನಮ್ಮ ತೋಟದ ಅಡಿಕೆ ಅಲ್ಲ, ಅದನ್ನ ಮತ್ತೆ ಬೇರೆ ಮಾರಾಟ ಮಾಡೋದು. ಅದನ್ನೆಲ್ಲ ಬೇಯಿಸಾದ್ಮೇಲೆ ನಾವು ಮಾರಾಟ ಮಾಡ್ತೇವೆ APMCಗೆ, ಮಾಮ್ಗೌಸಿಗೆ, ಇಲ್ಲೆಲ್ಲ ಒಯ್ದು ಇದು ಮಾಡ್ತದೆ. ಹಾಂ. ಈಗ ನಿಮ್ಮ ಜಮೀನಿಂದ ಈ ಒಂದು ಉತ್ಪನ್ನ ಸಾಗಣೆ ಮಾಡ್ಬೇಕಂದ್ರೆ ಏನಾದ್ರೂ ಇದೆಯಾ ಅಂತ ಅಂದ್ರೆ ಸಮಸ್ಯೆ ಇದೆಯಾ ನಿಮ್ಗೆ? ಸಮಸ್ಯೆ ಅಂದ್ರೆ ರಸ್ತೆ ಆಗ್ಲಿ ಇಲ್ಲ ವಾಹನದ ಒಂದು ಲಭ್ಯತೆ ಆಗ್ಲಿ, ರಸ್ತೆ ಹೆಂಗಿದೆ? ರಸ್ತೆ ಚೆನ್ನಾಗಿದೆಯಾ ಅಥವಾ ಇಲ್ಲ ನಮ್ಮಲ್ಲಿ ನಮ್ಮ ತೋಟ ಸುತ್ತಲೂ ಹೇಳ್ಬೇಕಂದ್ರೆ ರೋಡು ಗೀಡು ಭಾಳ ಚೆನ್ನಾಗಿದೆ. ರೋಡಿಗೆ ಹತ್ತಿಕೊಂಡು ಭಾಳ ಯಾವುದು ಸಮಸ್ಯೆ ಇಲ್ಲ. ನಮಗೇನಂತಂದ್ರೆ ಮೂಲತಃ ಏನಂತ ಈ ಕೋಳಿ ಸಾಕಾಣಿಕೆ ಅವನ್ನೆಲ್ಲ ಮಾಡ್ಕೊಂಡಿರೋದ್ರಿಂದ ನಮಗೆ ನಮ್ಮ ಬೌಂಡ್ರಿಗೆ ಒಂದು ತಂತಿ ಬೇಲಿ ಮಾಡ್ಬೇಕಾಯ್ತು. ಆಮ್ಯಾಗ ಒಂದು ಕೃಷಿ ಹೊಂಡ ಅಂತ ಮಾಡ್ಕೊಂಡೆ, ಅದಕ್ಕೊಂದು ತಂತಿ ಬೇಲಿ ಅಂತ ಬೇಕಾಗಿತ್ತು. ಅದೊಂದು ವ್ಯವಸ್ಥೆ ಅದು ಒಂದು. ಅದಕ್ಕಂತ ಮೂಲತಃ ಇನ್ನೊಂದು ಏನಾಗಿತ್ತು ಅಂದರೆ, ನಾನು ಬೆಳೆದಿರೋ ದವಸ ಧಾನ್ಯಗಳನ್ನು ಸಂಗ್ರಹಣೆ ಮಾಡ್ಕೊಳ್ಳೋಕೆ ನಮಗೆ ಅದರಲ್ಲಿ ಒಂದು ಗೋಡನ್ ಟೈಪು ಅಥವಾ ಒಂದು ಶೇಖರಣೆಗೆ ಶೆಡ್ಡು ಅದು ಬೇಕಾಯಿತು. ನಮ್ಮ ಕೃಷಿ ಇಲಾಖೆಯಲ್ಲೆಲ್ಲ ಕೆಲವೊಂದು ತೋಟಗಾರಿಕೆ ವಿಚಾರ ಮಾಡಿದ್ವಿ. ಅದು ಕೆಲವೊಂದು ಸಣ್ಣ ಜಮೀನಿಗೆ ಸಿಗೋದಿಲ್ಲ, ಬಂದ್ರೆ ಹೇಳ್ತೇವೆ ಹಿಂಗೆ ಅನ್ಕೊಂಡ್ರು. ಅದು ನಮಗೆ ಮೂಲತಃ ಈಗ ನನಗೆ ಒಂದು 4-5 ಜನ, ಒಂದು 10 ಜನ ಸೇರಿ ಮಾಡಬಾರ್ದು ಈ ತರದ್ದು ಗೌಡನ್ನ ಅದನ್ನ ಮಾಡ್ಬೋದು. ಆಮ್ಯಾಗ ಈಗ ನಾವು ಮಾಡಿದಂಗೆ ಎಲ್ಲರೂ ಕೃಷಿ ಒಳಗೆ ಕೆಲವರು ಆಸಕ್ತಿ ಇರೋದಿಲ್ಲ. ಅದಕ್ಕೆ ನಾವು ಇನ್ನೊಬ್ಬರನ್ನ ಮಾಡ್ಕೊಳೋದಕ್ಕಂತ ನಾನು ಮಾಡಿ ನನ್ನಿಂದ ಇನ್ನೊಬ್ರು ನೋಡಿ ಕಲಿಬೇಕು ಆ ವ್ಯವಸ್ಥೆ. ಅದಕ್ಕೆ ನಾವು ಏನಾದರೂ ಇನ್ನು ನೆಕ್ಸ್ಟ್ ಆದರೂ ಅಷ್ಟೇ ಆಗಬೇಕು. ಬರೀ ನಾನೇ ಅಷ್ಟೇ ಅಲ್ಲ, ಈಗ ಹೌದೌದು. ಈಗ ನಮಗೇನಂತಂದ್ರೆ ಇವೆಲ್ಲ ಇಟ್ಕೊಳಕ್ಕೆ ಒಂದು ಗೋಡನ್, ಇದೊಂದು ವ್ಯವಸ್ಥೆ, ಒಂದು ನಮಗೊಂದು ತಂತಿ ಬೇಲಿ ವ್ಯವಸ್ಥೆ ಒಂದು. ಈಗ ಒಂದೇ ಸಾರಿಗೆ ನಾವು ಸುಮಾರು ದಿವಸ ಬಂದಾಗ ನಮ್ಮದು ಕುಟುಂಬದಲ್ಲಿ 13 ಜನ ಇರೋದ್ರಿಂದ ಖರ್ಚು ವೆಚ್ಚ ಜಾಸ್ತಿ ಇದೆ. ಹಾಗಂತ ದುಡಿಮೆನೇ ಇದ್ರೆ, ಹಂಗಂತ ದುಡಿಮೆನೇ ಇಲ್ಲ ಅಂತ ಎಲ್ಲರೂ ನಾವು ಎಲ್ಲ ಮಕ್ಕಳು ಸ್ವಸ್ಥರು ನಮ್ಮ ಮನೆಯವರಿಂದ ಹಿಡಿದು ಅಷ್ಟರು ಕೈ ಕೆಲಸನ ಮಾಡ್ತದೆ. ಎಲ್ಲರೂ ಪ್ರತಿಯೊಬ್ಬರಿಗೆ ಕೆಲಸ. ಈಗ ನೋಡ್ರಿ, ಮನೆ ಸ್ವಸ್ಥ ಇರೋದಂದ್ರೆ ಈಗ 25 ಜನ ಬರ್ತಾರೆ ಅಂದ್ರೆ ಅವ್ರಿಗೆ ಒಂದು ಕಡಿಮೆ ಅಂದ್ರೆ ದಿವ್ಸಕ್ಕೆ ಒಂದು 10 ಜನಕ್ಕೆ ಅಡುಗೆ ಮಾಡ್ಬೇಕು, ಊಟಕ್ಕೆ ಹಾಕ್ಬೇಕು. ಸೇರಿಸಿ ನಮ್ಮ ಮಕ್ಕಳಿಂದ ಹಿಡಿದು ನಮ್ಮ ಸ್ವಸ್ಥರಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆದಾಗ ಇರ್ತಾರೆ. ನಾನು ಓದಿರೋದು 5ನೇ ಕ್ಲಾಸಿಗೆ ಹೋದೇನಿ ರೀ. ನಾನು 5ನೇ ಕ್ಲಾಸಿಗೆ ಹೋಗಿ 5ನೇ ಕ್ಲಾಸ್ ಪಾಸ್ ಆಯಿತು ಅಂತ ಆಯಿತು. 6ನೇ ಕ್ಲಾಸಿಗೆ ಹೋದ್ವಿ. 6ನೇ ಕ್ಲಾಸಿಗೆ ಹೋದ್ಮ್ಯಾಗ ನಮ್ಮ ಮನೆಯಲ್ಲಿ ಭಾಳ ತೊಂದರೆ ಬಂತು. ನಾನು ಅವಾಗ ಒಬ್ಬನೇ ಇದ್ದೆ, ನಮ್ಮವ್ವ ನಮ್ಮಪ್ಪ 2 ಜನ. ಆ ಹೊತ್ತಿನಲ್ಲಿ ಏನಾಯ್ತು, ನಾನು 6ನೇ ಕ್ಲಾಸ್ ಶಾಲೆಗೆ ಹೋಗ್ಬೇಕು ಅನ್ನೋ ಹೊತ್ತಿನಲ್ಲಿ ನಮ್ಮಪ್ಪಗೆ ಒಂದು ಟೈಫಾಯ್ಡ್ ಕಾಯಿಲೆ ಆಯಿತು ಆವತ್ತಿನ ಕಾಲದಲ್ಲಿ. ಆಮೇಲೆ ನಮ್ಮವ್ವ ಒಂದು ಮಗುವಿನ ಎತ್ತು ಅದೊಂದು ಡೆತ್ತಾಗಿ ಆ ನೋವಿನಾಗಿತ್ತು. ಆವತ್ತಿ ಮನೆ ಸಂಸಾರ ನಡಿಲಂಗೆ ಆಗ್ಬಿಡ್ತು, ಭಾಳ ಕನಿಷ್ಠ ಆಗ್ಬಿಡ್ತು. ಅವಾಗ ಹೆಂಗಪ್ಪ ಅಂತ ಊರಿಗೆ ಬಂದೆ. ಊರಿಗೆ ಬರೋತ್ತಿನ ನಮ್ಮ ಅಪ್ಪನೂ ದುಡಿಯೋಕೆ ಹೋಗಲ್ಲ, ನಮ್ಮವನು ಮತ್ತು ಹೆರಿಗೆಯಾಗಿ ಮೇಲೆ ಮಾಡ್ತು. ಆದ ನಂತರ ಎಂತ ಬೇರೆ ಒಬ್ಬರು ನಮಗೆ ಸಂಬಂಧಿಕರಿದ್ದರು, ಮತ್ತು ಇಲ್ಲ ಹಿಂಗೆ ಕಷ್ಟ ಆಗೈತಿ, ನಮ್ಮ ಮನೆಯಲ್ಲಿ ಕುರಿ ಆಗೋದು ನೀವು ವರ್ಷಗಂಟ್ಲೆ ಅವತ್ತಿನ ಒಂದು ಸಂಬಳ, ಒಂದು ಜೀತಾಳ ಅಂತ ಇತ್ತು ಸಂಬಳ ಅಂತ ಅಂದ್ವಿ. ಆಯ್ತು ರೀ, ನಿಮ್ಮ ಮನೆಯಾಗ ಇರ್ತಾನೆ, ನಮ್ಮ ಅಪ್ಪರಿಗೆ ಅವ್ರಿಗೆ ನಮಗೆ ಆಸ್ಪತ್ರೆಗೆ ಅದಕ್ಕೆ ದುಡ್ಡು ಕಾಸು ಬೇಕು ಕೊಡ್ರಿ ಆಯಿತು ಅಂತೇಳಿ. ಅವತ್ತಿನ ಕಾಲದಲ್ಲಿ 12 ತಿಂಗಳಿಗೆ 25 ರೂಪಾಯಿ 25 ರೂಪಾಯಿಗೆ 1 ವರ್ಷ ನಾನು ದುಡಿದಲ್ಲಿ. ಅವತ್ತು ಆ 25 ಸಾವಿರ ತಗೊಂಡು ನಮ್ಮಪ್ಪ ನಮ್ಮಮ್ಮನ ಸ್ವಲ್ಪ ಅವರು ಚೇತರಿಸ್ಕೊಂಬರಲ್ಲಿಗೆ ಮಾಡ್ಕೊಂಡ್ವಿ. ಅವ್ರು ಆರಾಮಾದ್ಮೇಲೆ ಮತ್ತು ನಾವಪ್ಪರು ಬೇರೆ ಈ ನಮ್ಮ ಜಮೀನೆಲ್ಲ ಬೇರೆ ಬೇರೆ ಮಾಡ್ಕೊಂಡು ಕೂಲಿ ಹಾಲೆ ಮಾಡ್ಕೊಂಡು ಅವರೆಲ್ಲನೂ ಮತ್ತು ಇದಾಯಿದ್ರು. ಹಾಗಾಗಿ ಅಲ್ಲಿಗೆ ವಿದ್ಯಾಭ್ಯಾಸ ನಿಂತು ಹೋಗಿಬಿಡ್ತು ನನಗೆ ಅಲ್ಲಿಗೆ. ಅದು ಆಮೇಲೆ ಈಗೂ ನನಗೆ ಐತಿ ಅಲ್ರಿ, ನಾನು ಬ್ಯಾಡಗಿಗೆ ಹಾಸ್ಟ್ಲಾಗ ಹೋಗಿ ಇದ್ದೆ. ಈಗೂ ನಾನು ಶಾಲೆ ಸರ್ಟಿಫಿಕೇಟ್ ತಗೊಂಡಿಲ್ಲ. ಇವತ್ತು ನಾನು ಹೆಂಗದೇನೆ ಅಂದ್ರೆ ಯಾರು ನೋಡಿದ್ರು ಶಾಲೆಗೆ ಹೋಗಿಲ್ಲ ಅಂತ ಅಂದ್ಕೊಂಡು ಕೆಲವೊಂದು ಐತಿ, ಕೆಲವೊಂದು ಏನಂತನಪ್ಪ ಭಾರಿ ಓದಿದ ನನ್ನ ಮಟ್ಟಕ್ಕೂ ಕೆಲವೊಂದು ಅಬ್ಸರ್ವ್ ಮಾಡ್ತಾರೆ ಹಂಗೆ. ಈಗ ಈ ನಿಮ್ಮ ಒಂದು ಕೃಷಿಯ ಒಂದು ಅನುಭವದಲ್ಲಿ ಇದರ ಜೊತೆಗೆ ಈಗ ಏನು ಮೀನು ಕೂಡ ಸಾಕಾಣಿಕೆ, ಕೋಳಿ ಮೀನು ಇವೆಲ್ಲ. ಮೀನು ಇದು ಕೃಷಿ ಹೊಂಡದಲ್ಲಿ? ಹೌದು, ಕೃಷಿ ಹೊಂಡದಲ್ಲಿ. ಎಷ್ಟು ಒಂದು ಪ್ರಮಾಣದ ಮೀನು ಮರಿಗಳನ್ನ ಬಿಟ್ಟಿದ್ರಿ? ನಾವು 4,000 4,500 ಬಿಡ್ತೀವಿ. ಈ ವರ್ಷ 4,500 ಬಿಟ್ಟಿದ್ವಿ. ಹೋದ ವರ್ಷ 4,000 ಬಿಟ್ಟಿದ್ವಿ. ಅದು ಹಿಂದಿನ ವರ್ಷ 3,000 ಬಿಟ್ಟಿದ್ವಿ. ನಾವು ಅದಕ್ಕಿಂತ ಹೆಚ್ಚಿಂದ ಏನೋ ನಾವು ಫುಡ್ ಹಾಕ್ತಾನೆ ಇಲ್ರಿ. ಮತ್ತು ನ್ಯಾಚುರಲ್ ಆಗಿ ಈಗ ತೋಟ ಸುತ್ತಲೂ ಇರೋದಕ್ಕಲ್ಲೆಲ್ಲ
ಎಲೆ ಹಸಿರು ಹಸಿರಲ್ಲಿ ಕೊಳತಿನ ಹಣ್ಣು ಕೊಳತಿನ ಅವೆಲ್ಲ ಹಣ್ಣು ಬಿದ್ದಿರ್ತವೆ. ಆಮ್ಯಾಗ ಅಡಿಕೆ ಹೂವು ಹಿಂಗಾರೆಲ್ಲ ಬೀಳ್ತದಲ್ಲ ಹಾ, ಹಾ. ಅವೆಲ್ಲ ತಿನ್ಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಈಗ ಒಂದು ಅರ್ಧ ಕೆ ಜಿಯಿಂದ ಹಿಡಿದು 2.5 ಕೆ ಜಿ 3 ಕೆ ಜಿ 3.5 ಕೆ ಜಿ ಮಟನೂ ಐತಿ. ಮತ್ತೆ ನೀವೇನ್ ಕೊಡ್ತೀರಾ ಅದಕ್ಕೆ? ಮತ್ತೆ ಫುಡ್ ನಾವು ಯಾವುದನ್ನು ನಾವು ಅಂಗಡಿ ಫುಡ್ ಯಾವುದಿಲ್ಲ. ಉಳಿದಿರೋದು ಅನ್ನ ಇಲ್ಲ, ನಾವು ಅದೇ ಮಾಡೇವಿ, ಗಂಗಾಳ ಚರ್ಗಿ ಬೆಳಗಿದ್ರೆ ಅಥವಾ ನಮ್ಮ ಪಾತ್ರೆ ಬೆಳಗಿದ್ರೆ ಸೀದಾ ಪೈಪ್ ಮುಖಾಂತರ ಅಲ್ಲಿ ಹೋಗಿ ಮಾಡಿದೇವಿ. ಹಾ, ಹಾ, ಹಾ. ಅದು ಅಷ್ಟು ಹೋಗೋದು ಬಿಟ್ರೆ ಮತ್ತೆ ಹಂಗಂತ ಸೋಪಿ ನೀರು ಪಾಪಿ ನೀರು ಕಳಿಸಲ್ಲ, ಅದಕ್ಕೆ ಹೌದು. ಬಟ್ಟೆ ಗಿಟ್ಟೆ ನೀರು ಅದಕ್ಕೆಲ್ಲ ಕಳಿಸಲ್ಲ ಸ್ವಲ್ಪ ಕಳಿಸಲ್ಲ. ಏನೋ ನಾವು ಫ್ರೀ ಇದ್ದ ಆರಾಮಿದ್ವಿ ಅಂದರೆ ಸ್ವಲ್ಪ ಈ ಆಕಳ ಸಗಣಿ ಐತಲ್ಲ, ಸಗಣಿ, ಆಮ್ಯಾಗ ನಮಗೆ ವೇಸ್ಟ್ ಆಗಿದ್ದು ಗೊಂಜಾಳ ಕಾಳು ಹ್ಮ್ ಬೆಳೆದದ್ದು ಕಾಳು ವೇಸ್ಟ್ ಆಕತಿ ಅಂದ್ರೆ ಅಂಥವು ಏನಾರ ಇದ್ದರೆ ಸ್ವಲ್ಪ ಆಗಾಗ ಒಗಿತಾ ಇರ್ತವೆ. ಅವಾಗ ಈ ತೌಡು, ಅಕ್ಕಿ ಮಾಡಿಸಿದ್ದು, ಭತ್ತ ಮಾಡಿಸಿದ ತೌಡು, ಇಂಥವನ್ನೆಲ್ಲ ಒಗಿತಿರ್ತವೆ. ಆದ್ರೆ ಈಗ ಏನಾಗತ್ತೆ, ಗಾಳಿಯಿಂದ ಎತ್ತಲಿಂದನೋ ಬಂದು ಅದ್ರಾಗ ಬಿದ್ದುಬಿಡ್ತೈತಿ. ಅದು ಫುಲ್ಲು ಫ್ರೀ ಇರೋದ್ರಿಂದ ಹೌದು. ಗಾಳಿಯಿಂದನೇ ಎತ್ತಲಿಂದನೋ ಬಂದು ಮಣ್ಣು ಧೂಳು ಎಲೆಯ ಬೀಳ್ತೈತಿ. ಹೂವು ಮತ್ತು ಅವೆಲ್ಲ ಎಲ್ಲ ಬೀಳೋದ್ರಿಂದ ಅವು ಅದನ್ನೇ ಬೆಳೀತಾ ಇರ್ತವೆ ಹೊರತು ನಾವು ಅದಕ್ಕಾಗಿದ್ದ ಫುಡ್ಡನ್ನು ದುಡ್ಡು ಕೊಟ್ಟಂತೂ ನಾವು ಹಾಕಿಲ್ಲ. ಈಗ ರೇಡಿಯೋ ಆಕಾಶವಾಣಿ ಭದ್ರಾವತಿ ಕೇಂದ್ರ ಇದು ನಿಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಹೌದು. ಅಲ್ಲ ನೀವು ಹುಡುಗರಿದ್ದಾಗ ಕೇಳಿದ್ರಿ? ಅಲ್ಲ, ಭದ್ರಾವತಿ ಆಕಾಶವಾಣಿ ಕೇಂದ್ರ ಅಂತ ನಾವು ಅವಾಗಲೇ ನಾನು ರೇಡಿಯೋ ನೋಡಿದ್ದೀವಿ, ರೇಡಿಯೋನ ನಾವು ಹಚ್ತಾ ಇದ್ವಿ. ಅದು ಭದ್ರಾವತಿ ಆಕಾಶವಾಣಿ ಅಂತ ಗೊತ್ತಿತ್ತು. ಆದ್ರೆ ನಾನು ಇವತ್ತು ಇಲ್ಲಿ ಬರ್ಬೇಕಾದ್ರೆ ಅದು ಎಲ್ಲಿ ಐತಪ್ಪ ಅಂತ ಗೊತ್ತಿರಲಿಲ್ಲ, ಎಲ್ಲಿ ಇರ್ತೈತಿ ಆಫೀಸ್ ಅಂತ ಗೊತ್ತಿರಲಿಲ್ಲ. ನಿಮ್ಮ ಮುಖಾಂತರ ತಿಳ್ಕೊಂಡು, ನಿಮ್ಮೊಂದು ಸಲಹೆ ಮುಖಾಂತರ ನೀವೊಂದು ಕರೆ ಕಳಿಸೋದಕ್ಕೆ ನಿಮ್ಮ ಮುಖಾಂತರ ನಾವು ಇಲ್ಲಿ ಬಂದು ತಲುಪಿದ್ವಿ. ಈಗ ಮೊದಲಿನ ಒಂದು ದಿನಗಳಲ್ಲಿ ಒಂದು ಕೃಷಿ ರಂಗ ಕಾರ್ಯಕ್ರಮ ಆಗ್ಲಿ, ರೈತರಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳಾಗ್ಲಿ ರೈತರು ಕೇಳ್ತಿದ್ರಲ್ಲ? ಹೌದು, ಕೇಳ್ತಿದ್ರು. ಈಗ ಮೊಬೈಲ್ ಅಲ್ಲಿ ಬಂದಿರ್ತಕ್ಕಂಥದ್ದು ಏನಾರ ರೈತರು ಮಾಡ್ಬೇಕಾರೆ ಒಬ್ರನ್ನೊಬ್ರು ಕೇಳಿ ಒಬ್ರನ್ನೊಬ್ರು ತಿಳ್ಕೊಂಡು ಮಾಡೋರು. ಈಗ ಹಂಗಲ್ಲ, ಎಲ್ಲ ಮೊಬೈಲು, ಟಿ ವಿ, ಇವೆಲ್ಲ ಪೇಪರು ಇವೆಲ್ಲ ಬಂತು. ಆಮ್ಯಾಗ ಈಗ ಇತ್ತಿತ್ಲಾಗ ನಾವೆಲ್ಲ ಆವತ್ತಿನ ಕಾಲದಾಗ ಎತ್ತು ಸಾಕಾಣಿಕೆ, ಎತ್ತಿನ ಬೇಸಾಯ ಅವನ್ನೆಲ್ಲ ಮಾಡ್ತಾಯಿದ್ವಿ. ಈಗೆಲ್ಲ ಏನಿದ್ರು ತಂತ್ರಜ್ಞಾನ. ಈಗ ನಾವು ನೋಡ್ರಿ ಮನೆಯಲ್ಲೇ ಒಂದು ಟ್ಯಾಕ್ಟ್ರ್ ಅಂತ ಮಾಡ್ಕೊಂಡಿದ್ದೀವಿ. ಆಮ್ಯಾಗ ತೋಟ ಹೂಡಲಿಕ್ಕೆ ಕೃಷಿ ಇಲಾಖೆಯಿಂದ ನಮಗೊಂದು ರೂಟ್ರ ಅಂತ ತಗೊಂಡಿದ್ದೀವಿ. ಸುಮಾರು ಈ ತಂತ್ರವಿಜ್ಞಾನದಿಂದ ಈಗ ಕೃಷಿ ನಡೀತಾ ಐತಿ. ನೀವು ಇದರಿಂದ ಬೇಸಾಯ ಮಾಡೋದಿಲ್ಲ, ಎತ್ತುಗಳಿಂದ ಮಾಡಿದ್ವಿ. ಮೊದಲೆಲ್ಲ ಇತ್ತು, ಎತ್ತು ಅವೆಲ್ಲ ಇತ್ತು. ಈಗ ಎತ್ತಿನಾಗ ಇವತ್ತಿನ ಕೃಷಿನ ನಡೀತಾ ಇಲ್ಲ, ಏನಿದ್ರು ತಂತ್ರದಿಂದ ನಡೀತಾ ಇರೋದು. ಯಾಕಂದ್ರೆ ಕಡಿಮೆ ಸಮಯದಲ್ಲಿ ಜಾಸ್ತಿ ಪ್ರದೇಶವನ್ನು ಮಾಡ್ಲಿಕ್ಕಾಗಲ್ಲ, ಆವರಿಸ್ಕೊಂಡು ಅದನ್ನ ನಮ್ಗೆ ಯಾವಾಗ ಬೇಕೋ ಅವಾಗ ನಾವು ಅದನ್ನ ಮಾಡ್ಬೋದು. ಇದಾದ್ರೆ ಆಮ್ಯಾಗ ಈಗ ಎಲ್ಲಿ ಬಂದ್ಬಿಟ್ಟದ್ರಿ ಅಂದ್ರೆ ದೇಶನ ಅಲ್ಲಿ ಬಂದ್ಬಿಟ್ಟದ್ರಿ. ಈ ಬಸವಣ್ಣ ಎತ್ತಿನಿಂದ ನಮ್ಮ ಕಮ್ತ ಅನ್ನೋದು ಭಾಳ 100ಕ್ಕೆ 25% ಉಳ್ಕೊಂಡಿರ್ಬೋದು, ಭಾಳ ಅಂದರೆ ಉಳ್ಕೊಂಡಿರ್ಬೋದು. ಇನ್ನು 75% ಈ ತಂತ್ರಜ್ಞಾನದಿಂದನ ಕೃಷಿ ನಡೀತಾ ಐತಿ ಈಗ. ಹಂಗಂತ ನಾವು ಬರೀ ಅದನ್ನ ಇಟ್ಕೊಂಡಲ್ಲ, ಇಲ್ಲ ಅದು ಇದು ಎರಡನ್ನೂ ಇಟ್ಕೊಂಡಿದ್ದೇವೆ ನಾವು ಕೃಷಿ ಒಳಗೆ. ನಿಮ್ಮ ಒಂದು ಯೌವನಾವಸ್ಥೆಯಲ್ಲಿ ರೇಡಿಯೋ ಕೇಳುಗರ ಒಂದು ಯಾವ ರೀತಿಯಿಂದ ಇತ್ತು? ರೇಡಿಯೋ ಕೇಳೋದು ಇದು ರೇಡಿಯೋನೇ ಒಂದು ಮಾಧ್ಯಮ ಇತ್ತು. ಇವತ್ತು ನೋಡ್ರಿ ಮೊಬೈಲು ಮಾಧ್ಯಮ ಆಗೈತಿ. ಇವತ್ತು ಅವತ್ತು ರೇಡಿಯೋನೇ ಇದು ಇತ್ತು ನಮಗೆ. ನಾವು ಏನಾರ ಒಂದು ಬೇರೆ ಕಡೆಯಿಂದ ನಾವು ಭದ್ರಾವತಿನ ತಿಳ್ಕೊಬೇಕು ಅಥವಾ ಶಿವಮೊಗ್ಗದ ಬೆಂಗಳೂರಿನ ತಿಳ್ಕೊಬೇಕು ಅಂದ್ರೆ ರೇಡಿಯೋ ಮುಖಾಂತರ ತಿಳ್ಕೊಬೇಕಾಯ್ತು. ಇವತ್ತು ಹಂಗಲ್ಲ, ಫೋನ್ ಬಂದೈತಿ, ಫೋನ್ ನೋಡ್ತೇವೆ. ಅವತ್ತಿನ ಕಾಲ ನಾವು ರೇಡಿಯೋ ತಗೊಂಡು ರೇಡಿಯೋದಾಗ ತಿಳ್ಕೊಂತಿದ್ವಿ. ಅಥವಾ ಒಂದು ವಾರ್ತೆ ಆಗಲಿ ಅಥವಾ ಯಾವುದೋ ಒಂದು ಫಂಕ್ಷನ್ ಏನೋ ಒಂದು ದೂರದ ಸುದ್ದಿ ತಿಳ್ಕೊಬೇಕು ನಾವು ಅಂತಂದ್ರೆ, ದೇಶ ಸುದ್ದಿ ತಿಳ್ಕೊಬೇಕು ಅಂದ್ರೆ ರೇಡಿಯೋ ಮುಖಾಂತರ ನಾವು ತಿಳ್ಕೊತಿದ್ವಿ. ಇವಾಗಲೇ ಹಂಗಿಲ್ಲ, ಇವಾಗಲೇ ಕೈಯಲ್ಲೇ ಎಲ್ಲ, ಫೋನಲ್ಲಿ ಕೈಯಲ್ಲೇ ಎಲ್ಲ. ಇದು ಮಾರುಕಟ್ಟೆ ಒಂದು ವ್ಯವಸ್ಥೆಗೆ ಬಂದ್ರೆ ಮಾರುಕಟ್ಟೆಯ ಒಂದು ಧಾರಣೆ ನಿಮಗೆ ನಿಮ್ಮ ಮೊಬೈಲ್ ಅಲ್ಲಿ ಬರುತ್ತಾ? ಹೌದು, ಮಾರುಕಟ್ಟೆ ನಮ್ಮ ಧಾರಣೆ ನಮ್ಮ ಪ್ರತಿ ದಿವಸನೂ ಬರ್ತದೆ. ನಮ್ದು ಇವತ್ತು ನಾವು ಅಡಿಕೆ ಎಲ್ಲ ಶಿವಮೊಗ್ಗದಲ್ಲಿ ಎಷ್ಟಿದೆ, ಭದ್ರಾವತಿಯಲ್ಲಿ ಎಷ್ಟಿದೆ? ಹೌದೌದು. ಆ ಒಂದು ರೇಟ್ ನೋಡ್ಕೊಂಡು ನೀವು ಮಾರಾಟ ಮಾಡ್ತೀರಾ ಹೆಂಗೆ? ಇಲ್ಲ, ಈಗ ನಾವೇನದು ರೇಟ್ ನೋಡ್ಕೊಂತವಲ್ರಿ, ರೇಟ್ ಹಿಂಗೆ ಐತಿ ಅಂದಾಗ ನಾವು ಮಾರ್ಕೆಟಿಗೆ ಹೋಗಿ ನಾವು ಅಲ್ಲಿ ಸ್ವಲ್ಪ ಬಿಡ್ತೇವೆ, ಮಾರ್ಕೆಟಿಗೆ ಹಾಕ್ತೇವೆ. ಮಾರ್ಕೆಟಿಗೆ ಹಾಕಿದಾಗ ಅದು ನಮಗೆ ಅಳವಡಿಸ್ತು, ಅದನ್ನ ನಾವು ಮಾರ್ತೇವೆ. ಇಲ್ಲ ಅಂದ್ರೆ ನಾವು ಮತ್ತೆ ಅದನ್ನ ಅಲ್ಲೇ ಸ್ಟಾಕ್ ಇಟ್ಬಿಡ್ತೇವೆ, ಅದು ರೇಟ್ ಬರಲಿ. ನಿಮಗೆ ಅದು ರೇಟ್, ಆ ರೇಟಿಗೆ ನಿಮಗೆ ಮನಸ್ಸಾಯ್ತು ಮಾರಾಟ ಮಾಡಕ್ಕೆ ಮಾಡ್ತೀರಾ, ಕೊಡ್ತೇವೆ. ಇಲ್ಲ ಅಂದ್ರೆ ಅಲ್ಲೇ ಇಟ್ಟು ಕಾದು ಮತ್ತೆ ಕೊಡ್ತೇವೆ. ಈಗ ನಾವು ಏನೋ ರೇಟ್ ತಿಳ್ಕೊಬೇಕಾದ್ರೂ ಅವತ್ತಿಂದ ಏನಂತಂದ್ರೆ ಜನಗಳು ತಿಳ್ಕೊಬೇಕಾಯ್ತು, ಬೇರೆ ಬೇರೆ ತಿಳ್ಕೊಬೋದು. ಈಗ ಹಂಗಲ್ಲ, ಇವತ್ತು ನಮ್ಮ ಮೊಬೈಲಲ್ಲೇ ನಾವು ಎಲ್ಲ ರೇಟು ಎಲ್ಲ ಮಾರ್ಕೆಟನ್ನು ನಾವು ನಮ್ಮ ಕರ್ನಾಟಕದ ನಮ್ಮ ಏನೈತಿ ಇತ್ಲಾಗ ಭದ್ರಾವತಿ, ಶಿವಮೊಗ್ಗ, ಆಮ್ಯಾಗ ಸಾಗರ, ಸೊರಬ, ಎಲ್ಲ ತೀರ್ಥಹಳ್ಳಿ, ಪ್ರತಿಯೊಂದು ಮಾರ್ಕೆಟನ್ನು ನಾವು ಮೊಬೈಲಲ್ಲೇ ತಿಳಿತಾ ಇದ್ದಾವೆ. ಈಗ ಅದನ್ನು ನೋಡ್ಕೊಂಡು ನಾವು
ಮಾರ್ಕೆಟಿಗೆ ಮಾರಾಟ ಮಾಡಕ್ಕೆ ಹೋಗೋದು. ಈಗ 2021-22ನೇ ಸಾಲಿನಲ್ಲಿ ಕೃಷಿ ತಂತ್ರಜ್ಞಾನ ನಿರ್ವಹಣೆ ಸಂಸ್ಥೆ ಆತ್ಮ, ಈ ಕೃಷಿ ಇಲಾಖೆಯಿಂದ ಆತ್ಮ ಯೋಜನೆ ಅಡಿಯಲ್ಲಿ ತಮಗೆ ಶ್ರೇಷ್ಠ ಕೃಷಿಕ ಅಂತ ಹೇಳ್ಬಿಟ್ಟು ತಾಲೂಕು ಮಟ್ಟದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ತಾಲೂಕು ಮಟ್ಟದಲ್ಲಿ ಅಂತಂದ್ರೆ ನಾವೇನು ಈಗ ಕೃಷಿಗೆ ತಾಲೂಕು ಮಟ್ಟದ ಪ್ರಶಸ್ತಿ ಬಂತಲ್ರಿ, ಅದು ಹೆಂಗೆ ಬಂತು, ನಮ್ಗೆ ಪ್ರಶಸ್ತಿ ಬರ್ತೈತಿ ಅಂತ ನಾವು ಕೃಷಿ ಮಾಡಲಿಲ್ಲ. ನಾವು ಶ್ರಮ ವಹಿಸಿದ್ರಿ, ಅದಕ್ಕೆ ಅದು ಬೆಲೆ ಸಿಕ್ತು ಅಂತ. ಆ ಕೃಷಿ ಮಾಡಲಿಕ್ಕೆ ಹೊಂಟಾಗ ನಮಗೆ ನಾನು ಕೃಷಿ ಅಂತ ನಾ ಮಾಡ್ಕೊಂತ ಹೊಂಟೆ. ಅಲ್ಲಿ ನಮಗೆ ಹತ್ತಿರ ಇರ್ತಕ್ಕಂಥ ನಾವು ಕೃಷಿ ಇಲಾಖೆಯರಾಗಲಿ ಅಥವಾ ಕೃಷಿ ಆಫೀಸಿನರಾಗಲಿ, ಇಂಥ ಮಾಲ್ತೇಶ ಇವ್ರಿಗೆ ಮಾಲ್ತೇಶಪ್ಪ ಅಂತ ಇಂಥ ರೈತ ಅಂತ ಒಳ್ಳೆ ಬೆಳೆ ಬೆಳಿತಾನ, ನಾ ಮಾರ್ಕೆಟಿಗೆ ಹೋದಾಗ ತರಕಾರಿ ಒಯ್ದ್ರೆ ಮೆಣಸಿನ್ಕಾಯಿ ಒಯ್ದ್ರೆ ಎಲ್ಲಿ ಇರ್ತಿಗೋಬೋದು, ಇದನ್ನೆಲ್ಲ ನೋಡ್ಕೊಂಡು ನಮ್ಮನ್ನು ಕೂತ್ಸ್ಕೊಂಡು ನಮ್ಮ ಹತ್ರಕ್ಕೆ ಬಂದವರು, ನೀವು ಒಳ್ಳೆ ರೈತ ಇದೀ, ನಮ್ಮಿಂದ ನಮ್ಮ ಸರ್ಕಾರದಿಂದ ಅಥವಾ ನಮ್ಮಿಂದ ಏನು ಸಹಾಯ ಐತಿ, ನಾವು ಸ್ವಲ್ಪ ಒತ್ತು ಕೊಡ್ತೇವೆ ಇಂಥರಿಗೆ ಅಂತ ಅವರಿಂದನೂ ಸಮೇತ ನಮಗೆ ಕೆಲವೊಂದು ಸಹಾಯಧನ ಅಥವಾ ನಮ್ಗೆ ಅವರು ಒಂದು ತಿಳುವಳಿಕೆ ಮಟ್ಟ, ಆಮ್ಯಾಗ ಅವರು ಕೆಲವೊಂದು ನಮ್ಮ ಜೊತೆಗೆ ಅವರು ಅಳವಡಿಸ್ಕೊಟ್ರು. ಹೌದು ಮಲ್ತೇಶಪ್ಪ, ನೀ ಇದನ್ನು ಮಾಡ್ತಾ ಇದೆಯಲ್ಲ ಸರಿ, ಇದ್ರೊಳಗೆ ನಮ್ಮ ಬೀಜನ ಬಂದಿದೆ, ನಮ್ಮ ಬೀಜನ ಹಾಕಿವು, ನಿನಗೆ ಒಳ್ಳೆ ಇದು ಸಿಗ್ತದೆ ಅಂತೇಳಿ ಅವರು ನಮ್ಗೆ ಭಾಳ ಒತ್ತು ಕೊಟ್ಟು ಅದನ್ನೆಲ್ಲ ಮಾಡ್ಕೊಂತ ಬಂದಾಗ ಈ ಬೆಳೆ ಎಲ್ಲ ನೋಡ್ಕೊಂಡು ಯಾರು ನಮ್ಮ ಕೃಷಿ ಇಲಾಖೆರಾಗಲಿ ತೋಟಗಾರಿಕೆರಾಗಲಿ ಅಥವಾ ಎಲ್ಲ ಇವರೆಲ್ಲ ನೋಡ್ಕೊಂಡು ಒಳ್ಳೆ ಬೆಳೆ ಬೆಳೆದಿದ್ದಾನೆ, ಸ್ವತಃ ತೋಟಕ್ಕೆ ಬಂದು ಜಮೀನಿಗೆ ಬಂದು ನೋಡಿ ಎಲ್ಲ ಬೆಳೆ ಬೆಳ್ಕೊಂಡ್ರೆ ಎಲ್ಲ ಸಮಗ್ರ ಕೃಷಿ ಒಳಗೆ ರೈತದಾನ ಅನ್ನೋದಕ್ಕೆ ನಮಗೊಂದು ಪ್ರಶಸ್ತಿನ ಅಳವಡಿಸಿದೆ. ಈಗ 2023-24 ಸಾಲಿನಲ್ಲಿ ಕೂಡ ಆತ್ಮ ಯೋಜನೆ ಅಡಿಯಲ್ಲಿ ಕೃಷಿ ಇಲಾಖೆಯಿಂದ ಜಿಲ್ಲಾ ಮಟ್ಟದ ಒಂದು ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಕೂಡ ನಿಮಗೆ ಲಭಿಸಿದೆ. ಸೊ ಇದು ಯಾವ ಒಂದು ಆಧಾರದ ಮೇಲೆ ಅಂತ? ಯಾವ ಆಧಾರ ಅಂತಂದ್ರೆ, ಈಗ ನಾವು ಕೃಷಿಗಾಗಿ ಹಿಂದಿನ ಬಂದು ತಾಲೂಕು ಮಟ್ಟಕ್ಕೆ ಹೋಗ್ಮಟ್ಟ ಕೃಷಿ ಮಾಡಿದ್ವಲ್ರಿ, ಇದನ್ನ ನೋಡ್ತಿದ್ದಂಗೆ ನಮಗೇನಾಯ್ತು, ನಮ್ಮ ತಾಲೂಕು ಮಟ್ಟಕ್ಕೆ ಹೋದ್ವಲ್ಲ, ನಮ್ಮ ತಾಲೂಕು ಮಟ್ಟದ ಕರ್ಕೊಂಡು ನಮಗೆ ಸನ್ಮಾನ ಮಾಡಿದ್ರಲ್ಲ, ಇದು ಒಂದು ಕಡೆಗೆ ನಮಗೆ ಒಂದು ಒಳ್ಳೆ ಗೌರವ ಅನ್ಕೊಂಡು ನಾವು ಹೆಚ್ಚಿನ ಮತ್ತೆ ಅಲ್ಲಿ ಅಳವಡಿಸ್ಕೊಂಡ್ವಿ. ಇತ್ಲಾಗ ಏನು ಬರೀ ಮೊದಲಿರ್ತಕ್ಕಂಥ ಕೃಷಿ ಮಾಡಲಿಲ್ಲ ನಾವು, ಪ್ರತಿಯೊಂದು ಕೃಷಿ ಒಳಗೂ ಈ ಹೈನುಗಾರಿಕೆ ಇರಲಿ, ಕೋಳಿ ಸಾಕಾಣಿಕೆ ಇರಲಿ, ಇವೆಲ್ಲವನ್ನ ಬೆಳೆಸ್ಕೊಂತ ಹೋದಂಗೆ ಅವರು ಇವನ್ನ ನೋಡಿ ಅವ್ರನ್ನೆಲ್ಲ ಅರ್ಥ ಮಾಡಿ, ಇವ್ ಒಳ್ಳೆ ಬೆಳೆ ಬೆಳೆದಾನ, ಒಳ್ಳೆ ರೈತದಾನ ಅಂತ ಹೇಳಿ ಈ ತಾಲೂಕು ಮಟ್ಟದಕ್ಕಂತ ಮತ್ತು ನಮ್ಮ ಜಿಲ್ಲಾ ಮಟ್ಟದಾಗೂ ಆಯ್ಕೆ ಮಾಡ್ಕೊಂಡ್ರು. ನಾವು ಆಯ್ಕೆ ಹಾಕವಂತ ಗೊತ್ತಿರಲಿಲ್ಲ, ನಮ್ಮ ಸಾಧನೆ ನಾವು ಮಾಡ್ತಾ ಇರೋದು, ನಿಮ್ಮ ಕೃಷಿ ನಿಮ್ಮ ಒಂದು ಮಾಡ್ತಾ ಇದ್ದೀವಿ. ಆದ್ರೆ ಇವ್ರು ಇಲಾಖೆ ಇರೋದ್ರಲ್ಲ, ಇವ್ರು ನಮ್ಮ ಬಂದು ನೋಡಿ ಆಗಾಗ ಭೇಟಿ ಕೊಡೋರು, ಭೇಟಿ ಕೊಟ್ಟು ಅದನ್ನೆಲ್ಲ ನೋಡ್ಕೊಂಡು ನಮಗೆ ಗೊತ್ತಿರಲಿಲ್ಲ, ಬಂದರು ಏನೋ ಕೇಳಿದ್ರು ಹೋದ್ರು ಬಿಡ್ರೆ ಬಂದ್ವಿ. ಅವಾಗಿಲ್ಲ, ನಿಮ್ಮದೊಂದು ಕೃಷಿ ಇಲಾಖೆಯಿಂದ ನಿಮಗೊಂದು ಆಯ್ಕೆ ಮಾಡ್ಕೊಂಡಿದ್ದೇವೆ, ನಿಮ್ಮದೊಂದು ಅರ್ಜಿ ಹಾಕ್ಕೊಂಡು ಪ್ರಶಸ್ತಿ ಐತಿ. ನಾವು ಹಂಗಾರೆ ಆ ಮಟ್ಟದಾಗೂ ನಾವು ಒಳ್ಳೆ ಒಂದು ಸ್ಥಾನ ಮಾನಕ್ಕೆ ಸಿಕ್ಕಂಗಾಯ್ತು, ಅಡ್ಡಿಲ್ಲ ಅಂತ ನಾವು ಇದನ್ನೆಲ್ಲ ತಾಲೂಕು ಮಟ್ಟದ ನೋಡ್ಕೊಂಡಾಗೂ ನಾವು ಕೃಷಿ ಒಳಗೆ ಹಿಂದಕ್ಕೆ ಸರಿಲಿಲ್ಲ. ಮತ್ತು ವರ್ಷಕ್ಕೆ ಒಂದೊಂದು ಚೇಂಜ್ ಅಂದರೆ ಬದಲಾವಣೆ ಮಾಡ್ಕೊಂತ ಬಂದ್ವಿ. ಆ ಮಟ್ಟದಲ್ಲಾಗಿ 10 ಎಕರೆ ಇದ್ದರು, 15 ಎಕರೆ ಇದ್ದರು ಸಮೇತ ಈ ಒಂದು ಕೃಷಿ ಮಾಡಲಿಕ್ಕೆ ಈ ಗಳಿಗೆಯೂ ಆಗಿಲ್ಲ. ಈಗ ಅವರೆಲ್ಲ ಹೌದು, ಕಡಿಮೆ ಜಮೀನಲ್ಲಿ ಅಂತ ಅಂದ್ರೆ ಸಾಹೇಬ್ರ ಸ್ವಲ್ಪ ಹೆಚ್ಚುಕೊಂಡು ತಾಲೂಕು ಮಟ್ಟದ ನೀವು ನೋಡ್ಕೊಂತಿರೋದ. ನಾನು ಹೇಳ್ಕಂತ ನಮ್ಮ ಇಡೀ ತಾಲೂಕು ಮಟ್ಟದಾಗ ಸುಮ್ಮನೆ ನಮ್ಮನ್ನು ಆಯ್ಕೆ ಮಾಡಿ ಇಲ್ಲಿ ಕಳಿಸ್ಯಾರ ಅಂತಂದ್ರೆ ಅದು ಲಂಚ ಪಂಚ ಇದಲ್ಲ. ನಾನು ಮಾಡಿರ್ತಕ್ಕಂಥ ಕೃಷಿ, ಮಾಡ್ಕೊಂಡ ಶ್ರಮ ಇರೋದ್ರಿಂದ ನಮ್ಮನ್ನು ತಾಲೂಕು ಮಟ್ಟಕ್ಕೆ ಹೋದ್ರು. ತಾಲೂಕು ಮಟ್ಟದ ಜಿಲ್ಲಾ ಮಟ್ಟಕ್ಕೆ ಬಂತು ಅಂದರೆ ತಾಲೂಕು ಮಟ್ಟಕ್ಕೆ ಇರತಕ್ಕಂಥ ಮತ್ತೆ ನೆಕ್ಸ್ಟ್ ಮುಂದಕ್ಕೆ ಹೋದ್ನಲ್ಲ, ಅವಾಗ ಹೆಚ್ಚುವರಿನ ಮಾಡ್ಕೊಂಡ್ವಿ. ಅವಾಗ ಸ್ವಲ್ಪ ಕಡಿಮೆ ಇದ್ದರು, ಮತ್ತು ಅಷ್ಟು ಮೇಲೆ ಜಾಸ್ತಿ ಬೆಳೆಸ್ಕೊಂತ ಹೊಂಟ್ವಿ. ಆವದನ್ನೆಲ್ಲ ಕಂಡು ನಮ್ಮನ್ನು ಜಿಲ್ಲಾ ಮಟ್ಟಕ್ಕೂ ಸನ್ಮಾನ ಮಾಡಿ. ಇದರ ಜೊತೆಗೆ ಈಗ ನಮ್ಮ ವಿಜಯ ಕರ್ನಾಟಕ ಸುದ್ದಿವಾಹಿನಿ ಇದರಿಂದ ಕೂಡ ತಮಗೆ ಸನ್ಮಾನ. ಹೌದು. ಇದು ಯಾವ ರೀತಿಯಿಂದ? ಅದು ಯಾವ ರೀತಿ ಅಂದರೆ, ಅವರು ಈಗ ನಮ್ಮದೆಲ್ಲ ಇದು ತಾಲೂಕು ಮಟ್ಟದ್ದು ಜಿಲ್ಲಾ ಮಟ್ಟದ್ದು ಹೋತಲ್ರಿ, ಇದು ಅವ್ರಿಗೆ ಸಾಮಾನ್ಯ ಗೊತ್ತಾಗಿರ್ಬೇಕು. ನಾನಂತ ಅವ್ರ ಹತ್ರ ಹೋಗಲಿಲ್ಲ, ಅವ್ರಿಗೆ ಗೊತ್ತಾಗಿರ್ಬೇಕು. ಗೊತ್ತಾದ್ಮ್ಯಾಗ ಅವ್ರ ಸುತ್ತರಿಕೆ ನಾನು ಗುರುತಿಸ್ಕೊಂಡು ಅವರಾಗಿ ನಮ್ಮನ್ನು ಗುರುತಿಸಿ, ನೀವು ಒಳ್ಳೆ ಒಂದು ಕೃಷಿ ರೈತ, ನಿನ್ನಿಂದ 10 ಜನ ಅದನ್ನು ನೋಡಿ ಕಲಿಬೇಕು ಅಂತ ಹೇಳಿ ನಮ್ಮನ್ನು ಈ ತೊಗರ್ಸಿಗೆ ಕರೆಸಿದರು. ತೊಗರ್ಸಿ ಮಲ್ಲೇಶ್ವರನ ಬೆಟ್ಟ ಇದೆ, ಅಲ್ಲೇ ಕರೆಸ್ಕೊಂಡು ನಮ್ಮ ಇಡೀ ತಾಲೂಕಿನ ಜನನ ಕರೆಸ್ಕೊಂಡು ಅವರು ಇದನ್ನೆಲ್ಲ ನಮ್ಮ ಹಿಂದೆ ಏನು ಬೆಳೆ ಬೆಳೆದದ್ದು ಅದನ್ನೆಲ್ಲ ತಿಳ್ಕೊಂಡು ಅವ್ರು ನೋಡ್ಕೊಂಡಿದ್ದಾರೆ. ನೋಡ್ಕೊಂಡ್ಮ್ಯಾಗ ಒಳ್ಳೆ ರೈತದನಪ್ಪ, ಇಂಥ ರೈತ ಇದ್ರೆ ಮುಂದೆ ಒಂದು ದೇಶ ಉದ್ಧಾರ ಆಗ್ಬೋದು, ಊರು ಉದ್ಧಾರ ಆಗ್ಬೋದು, ನಾವೊಂದು ಆರೋಗ್ಯವಾಗಿರ್ಬೋದು ಅಂತ ಹೇಳಿ ಅವರು ನಮ್ಮನ್ನು ಕರೆಸಿ ನಮಗೆ ಒಂದು ಸನ್ಮಾನ ಮಾಡಿದರು. ಇದರ ಜೊತೆಗೆ ಈಗ ತಮ್ಮ ಒಂದು ಕೃಷಿಯ ಅನುಭವದಲ್ಲಿ
ಖರ್ಚು ವೆಚ್ಚ ಎಷ್ಟು ಬರ್ತದೆ ಈಗ ಇದು ಮಾಡ್ತಾ ಇದ್ದೀರಿ? ಖರ್ಚು ವೆಚ್ಚ ಹೋಗಿ ಲಾಭ ಇದು ಅಂದ್ರೆ ಇದು ಸಂಬಳ ನಮ್ಗೆ ಇದು ಅಂತ ಅನ್ನೋದು ಆದ್ರೆ ಏನ್ ಹೇಳ್ತೀರಾ? ಈಗ ನಾನು ಒಂದೊಂದೇ ಹೇಳ್ಬೇಕು ಅಂತಂದ್ರೆ, ಈಗ ಅಡಿಕೆ ಬೆಳೆ ಅಂತ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಈಗ ನಮ್ಮ ಕೊಟ್ಟಿಗೆ ಗೊಬ್ಬರ ಇವನ್ನೆಲ್ಲ ಮಾಡ್ತಾ ಇದ್ದೀವಿ. ನಾವು ಈ ಹೆಚ್ಚು ಕೆಲವರು ಎಲ್ಲದನ್ನೂ ಆಳಿನ ಮೇಲೆ ಎಲ್ಲದನ್ನೂ ಬರೀ ನಾವು ಸರ್ಕಾರಿ ಗೊಬ್ಬರ ಔಷಧಿ ಮೇಲೆ ಮಾಡ್ತಾರೆ. ಅಲ್ಲಿ ಹೋದಾಗ ನಮಗೆ ಖರ್ಚು ವೆಚ್ಚ ಜಾಸ್ತಿ ಬರ್ತೈತಿ, ಅದು ಹೆಚ್ಚಿನ ಆದಾಯ ಉಳಿಯಲ್ಲ. ನಾವು ಹಾಗಲ್ಲ, ಸ್ವಂತ ನಮ್ಮ ಒಂದು ಎರೆಹುಳು ಗೊಬ್ಬರ ಆಗಲಿ ಕೊಟ್ಟಿಗೆ ಗೊಬ್ಬರ ಆಗಲಿ ಇವನ್ನೆಲ್ಲ ಖರ್ಚು ಕಡಿಮೆ, ಸ್ವಲ್ಪ ನಂದು ಆದಾಯ ಜಾಸ್ತಿ. ಟೋಟಲಿ ಒಳಗೆ ನನ್ನ ಖರ್ಚು ನಾನು ಒಂದು 1 ಲಕ್ಷ ರೂಪಾಯಿ ಬಂಡವಾಳ ಬೆಳಿತೀನಿ ಅಂತಂದ್ರೆ ಭಾಳ ಅಂದರೆ ಒಂದು 10ರಿಂದ 12-13 ಸಾವಿರ ರೂಪಾಯಿ ನಾನು ಖರ್ಚು ಮಾಡ್ಬೋದು 1 ಲಕ್ಷದ ಬೆಳೆ ಬೆಳೆಯೋದಕ್ಕೆ. ನಾನೀಗ ಸ್ವಲ್ಪ ಹೆಚ್ಚು ಕಮ್ಮಿ ನಮ್ಮ ಟೋಟಲ್ ಇವೆಲ್ಲ ಲೆಕ್ಕಾಚಾರ ಹಾಕಿರೋದು ಅಡಿಕೆಯಿಂದ ಹೇಳಿದರೆ ಒಂದು ಹತ್ತತ್ರ ಒಂದು 20 ಲಕ್ಷದ ಹತ್ತತ್ರ ಮೇಲೆ ಹೋಗಿದ್ದೇವೆ. 20 ಲಕ್ಷ ಹೋಗಿವಂದ್ರೆ ಒಂದು 2.5-3 ಲಕ್ಷ ಖರ್ಚು ಮಾಡ್ತೇವೆ ನಾವು. ಒಂದು 3 ಲಕ್ಷ ಖರ್ಚು ಮಾಡ್ತೇವೆ. ಇನ್ನು ಉಳಿದವ್ರು ನಮ್ಮ ಮನೆ ಶ್ರಮ ಇರ್ತಲ್ಲ, ನಮ್ಮ ಮನೆ ಕುಟುಂಬ ಸೇರ್ತೇವೆ, ಅವರಿಗೆಲ್ಲ ಇದೇನು ಉಳಿದಿರ್ತ ಇದ್ರೊಳಗೆ ನಮಗೆ ಸಂಬಳ ಅಂತ ತಿಳ್ಕೊಂತೇವೆ ಅಷ್ಟೇ ನಾವು. ಏನು ಹೇಳ್ತೀರಾ ನಮ್ಮ ರೈತರಿಗೆ, ಅದರಲ್ಲಿ ವಿಶೇಷವಾಗಿ ಯುವ ರೈತರಿಗೆ ಮತ್ತೆ ಕಡಿಮೆ ಜಮೀನು ಇರ್ತಕ್ಕಂಥ ರೈತರಿಗೆ ನಿಮ್ಮ ಒಂದು ಸಂದೇಶ? ಇಲ್ಲ, ನಾನೀಗ ಹೇಳ್ತಾ ಇರೋದು ರೈತರಿಗೆ ಎಲ್ಲರಿಗೂ, ನಾನು ನಮ್ಮೂರಲ್ಲಿ ಕೆಲವೊಂದು ಸರಿ ಬಂದು ನಮ್ಮ ತೋಟಕ್ಕೆಲ್ಲ ಬಂದು ಸುಮಾರು ಜನ ಹುಡ್ಕೊಂಡು ಹೋಗಾರ, ನೀ ಏನು ಬೆಳೆ ಬೆಳೀತಾ ಇದ್ದಿ, ನೀ ಏನು ಗೊಬ್ಬರ ಹಾಕಿದಿ, ನೀವು ಯಾವ ರೀತಿ ಮಾಡ್ತಿ ಅಂತ ಸುಮಾರು ಜನ ನಮ್ಮ ಊರಿನಾರ ಬಂದು ಸುಮಾರು 10 ಎಕರೆ 15 ಎಕರೆ ಬಂದವ್ರು ನೋಡ್ಕೊಂಡರು. ಓ ಮಾಲ್ತೇಶ್ ಅಣ್ಣ ಈ ಟೈಪ್ ಮಾಡಿ ನಾವು ಅವನಂತೆಯೇ ಮಾಡಬೇಕು. ಸುಮಾರಿಗಲೇ ನಮಗೆ ಸ್ವಲ್ಪ ಕಮ್ಮಿ ಅಂದರೆ ಒಂದು 200ರಿಂದ ಒಂದು 300 ಜನ ನಮ್ಮ ಕೃಷಿ ನೋಡ್ಕೊಂಡು ನಮ್ಮಂತೆಯೇ ಅವರು ಸ್ವಲ್ಪ ಅಳವಡಿಸ್ಕೊಂತ ಅದಾರ ಈಗ. ಮತ್ತೆ ಈಗ ನಿಮ್ಮ ಒಂದು ತೋಟಕ್ಕೆ ಬಂದು ನೀವು ಏನು ಈಗ ನಿಮ್ಮ ತೋಟವನ್ನ ಪ್ರಯೋಗಶಾಲೆ ಮಾಡಿದಿರಿ, ಪ್ರಯೋಗಶಾಲೆ ಜೊತೆಗೆ ಇದು ಒಂದು ತರಬೇತಿಯ ಶಾಲೆ ಕೂಡ ಆಗಿದೆ. ಸುತ್ತಮುತ್ತ ಒಂದು ಹಳ್ಳಿಯ ರೈತರಿಗೆ, ತಾಲೂಕಿನ ಒಂದು ರೈತರಿಗೆ ಕಡಿಮೆ ಜಮೀನು ಇದ್ರೂ ಕೂಡ ಅದ್ಭುತ ಒಂದು ಸಾಧನೆ. ತರಹೇವಾರಿ ಬೆಳೆಗಳನ್ನ, ವಿವಿಧ ಜಾತಿಯ ಬೆಳೆಗಳನ್ನ, ವಿವಿಧ ತಳಿಯ ಬೆಳೆಗಳನ್ನ 1 ಇಂಚು ಜಾಗ ಕೂಡ ತಾವು ಅದನ್ನ ವ್ಯರ್ಥ ಮಾಡದೆ ಅದನ್ನ ನೀವು ಮಾಡ್ತಾ ಇದ್ದೀರಿ. ಇನ್ನು ಈ ನಿಮ್ಮ ಹತ್ರ ಬಂದು ತೋಟಕ್ಕೆ ಇನ್ನು ಹೆಚ್ಚಿನ ಒಂದು ಜ್ಞಾನ ಪಡೆಯುವುದಾದರೆ, ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ತಮ್ಮ ಒಂದು ದೂರವಾಣಿ ಸಂಖ್ಯೆ, ಮೊಬೈಲ್ ಸಂಖ್ಯೆ? ಮೊಬೈಲ್ 87 22 17 13 97. ಧನ್ಯವಾದ ಮಾಲ್ತೇಶಪ್ಪ ಅವರೇ. ಇದುವರೆಗೆ ತಾವು ತಮ್ಮ ಒಂದು ಸಮಗ್ರ ಕೃಷಿಯ ಅನುಭವ, ಅದರಲ್ಲಿ ಸಾವಯವ ಕೃಷಿಯ ಒಂದು ಅನುಭವನ ನಮ್ಮ ರೈತ ಬಾಂಧವರಿಗೆ ತಾವು ಮನದಟ್ಟುವ ಹಾಗೆ, ಮನ ಮುಟ್ಟುವ ಹಾಗೆ, ನೀವು ಎಲ್ಲರೂ ಕುಟುಂಬದವರು ಕೂಡು ಕುಟುಂಬದಿಂದ ಇದ್ಕೊಂಡ್ಬಿಟ್ಟು ಕೃಷಿ ಮಾಡ್ರಿ, ಎಲ್ಲ ಕೂಡು ಕುಟುಂಬದಿಂದ ಕೂತ್ಕೊಂಡು ಕೂಡು ಕುಟುಂಬದಲ್ಲಿ ಇದ್ದು ಕೃಷಿ ಮಾಡಿದ್ದೇ ಆದಲ್ಲಿ ಯಶಸ್ಸು ನಾವು ಖಂಡಿತ ಕಾಣ್ತೀವಿ ಅಂತಂತನ ಈ ಒಂದು ದೃಢ ಸಂದೇಶವನ್ನ ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ ತಾವು ಮಾಹಿತಿ ರೂಪದಲ್ಲಿ ಆಕಾಶವಾಣಿ ಭದ್ರಾವತಿಯಿಂದ ತಾವು ಹೇಳಿದ್ದೀರಾ. ಮತ್ತೊಮ್ಮೆ ತಮಗೆ ಆಕಾಶವಾಣಿ ಭದ್ರಾವತಿ ಪರವಾಗಿ ಧನ್ಯವಾದ ಹಾಗೂ ನಮಸ್ಕಾರ. ಧನ್ಯವಾದ, ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.